नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसे निधत्तां सन्निधिं मानसे च। अस्मद्गुरुसमारम्भः टीका कृत्पादमध्यगाम् श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोद गुरुराट भासतां नो प्रदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अषेढसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिल साधनीभूते। अद्य विष्णुतत्त्वनिर्णय तथा भीमसेनस्य आध्यात्मिक स्वरूपचिन्तनारम्भे सति किञ्चित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम राम राम
ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇಂದಿನ ದಿನ ನಾವು ವಿಷ್ಣುದತ್ತ ನಿರ್ಣಯ ಮತ್ತು ನರಸಿಂಹ ಸ್ತುತಿಯ ಎಲ್ಲ ಮನ್ಯು ಸೂಕ್ತದ ಅರ್ಥದ ಚಿಂತನೆಯನ್ನು ಯಥಾಶಕ್ತಿ ತಿಳಿದುಕೊಳ್ಳಲು ಪ್ರಯತ್ನ ಮಾಡಿದ್ದೇವೆ. ಒಟ್ಟು ಆಚಾರ್ಯರು ಮಾಡಿದ ಸಿದ್ಧಾಂತ ಈ ರೀತಿಯಾಗಿದೆ. ಇಂದ್ರಿಯ ಸಾಕ್ಷಿಯಿಂದ ಸ್ವೀಕರಿಸುವ ವಸ್ತುವನ್ನು ಪ್ರಮಾಣ ಅಂಥೇಳಿ ಸ್ವೀಕಾರ ಮಾಡ್ತದೆ. ಮಧ್ಯದಲ್ಲಿ ಏನಾದರೂ ಇಂದ್ರಿಯ ದೋಷ ಅಡೆತಡೆಗಳಿದ್ದರೆ ಅದನ್ನು ಯಥಾರ್ಥವಾಗಿ ಸ್ವೀಕಾರ ಮಾಡದೆ ಅದನ್ನು ಅಪ್ರಮಾಣ ಅಂಥೇಳಿ ಸ್ವೀಕಾರ ಮಾಡ್ತದೆ. ಹೀಗಾಗಿ ಪ್ರಾಮಾಣ್ಯದ ಸ್ವೀಕೃತಿ ಇದು ಸಾಕ್ಷಾತ್ತಾಗಿ ಸಾಕ್ಷಿ ಇಂದ್ರಿಯದಿಂದ ಆಗೋದರಿಂದಾಗಿ ಸ್ವತಃ ಪ್ರಾಮಾಣ್ಯವಾದ ಸ್ವತಃ ಪ್ರಮಾಣವನ್ನು ವಸ್ತುವಿನ ಜೊತೆಗೆ ಪ್ರಾಮಾಣ್ಯವನ್ನು ಸ್ವೀಕಾರ ಮಾಡ್ತದೆ. ಇದಕ್ಕೆ ಸ್ವತಃ ಪ್ರಮಾಣ ಅಂತಂತಾರೆ. ದೋಷಗಳನ್ನು ಸ್ವೀಕಾರ ಮಾಡುವಾಗ ದೋಷ ಇದ್ದರೆ ಅಲ್ಲಿ ಅಪ್ರಾಮಾಣ್ಯವನ್ನು ಸ್ವೀಕಾರ ಮಾಡ್ತದೆ. ಅಪ್ರಾಮಾಣ್ಯ ಇದು ಸ್ವತಃ ಅಲ್ಲ, ದೋಷಗಳ ಮೂಲಕ ಬರತಕ್ಕಂಥದ್ದು. ಆದ್ದರಿಂದಾಗಿ ಅಪ್ರಾಮಾಣ್ಯ ಪರತಃ ಅಂತನ್ನೋದು ಆಚಾರ್ಯರ ಸಿದ್ಧಾಂತ. ಕೆಲವರು ಅಪ್ರಾಮಾಣ್ಯಂ ಸ್ವತಃ ಪ್ರಾಮಾಣ್ಯಂ ಪರತಃ ಅಂತ ತಿಳ್ಕೊಂಡಂತ ಹೇಳೋರು ಇದ್ದಾರೆ. ಪ್ರಾಮಾಣ್ಯಕ್ಕೆ ಪರತ್ವ ಬೇಕು ಅಂತ ತಿಳ್ಕೊಂಡಂತಕ್ಕಂಥವರು ಇದ್ದಾರೆ. ಆಪ್ತವಾಕ್ಯತ್ವ ಬೇಕು ಅಂತ ತಿಳ್ಕೊಂಡಂತಕ್ಕಂಥವರು ಇದ್ದಾರೆ. ಅವೆಲ್ಲ ಮತದ ಚಿಂತನೆ ಇಲ್ಲಿವರೆಗೂ ಮಾಡಿದ್ದಾರೆ. ಮಾಡಿ ಕೊನೆಗೆ ಆಚಾರ್ಯ ನಿರ್ಣಯ ಕೊಡ್ತಾರೆ. ಸ್ವತಃ ಪ್ರಮಾಣವಾದುದರಿಂದ ವೇದಗಳು ಸ್ವತಃ ಪ್ರಮಾಣ, ವೇದಜನ್ಯ ಜ್ಞಾನ ಅತ್ಯಂತ ಪ್ರಮಾಣವಾದುದು. ಆದ್ದರಿಂದಾಗಿ ವೇದಜನ್ಯ ಜ್ಞಾನವೇ ನಮಗೆ ಯಥಾರ್ಥ ಜ್ಞಾನದಾಯಕ ಅತೀಂದ್ರಿಯ ವಿಷಯದಲ್ಲಿ ಅಂತಕ್ಕಂಥ ವಿಚಾರವನ್ನು ನಿನ್ನೆಯಿಂದ ಅನೇಕ ಯುಕ್ತಿಗಳಿಂದ ಅದನ್ನು ಸಿದ್ಧ ಮಾಡಿ ತೋರಿಸಿದ್ದಾರೆ. ಆದರೆ ಒಂದು ಸಂಶಯ ಶಿಷ್ಯರಿಗೆ ಉಳಿದಿದೆ. ಏನು? ಪ್ರಾಮಾಣ್ಯ ಸ್ವತಃ ಪ್ರಾಮಾಣ್ಯ ಅಪ್ರಾಮಾಣ್ಯ ಪರತಃ ಅಂತ ಹೇಳುವಾಗ ನೀವೇನು ಹೇಳಿದ್ರಿ? ಎಲ್ಲಿ ದೋಷ ಇದೆ ಅಲ್ಲಿ ಅಪ್ರಾಮಾಣ್ಯ, ಎಲ್ಲಿ ದೋಷ ಇಲ್ಲ ಅಲ್ಲಿ ಪ್ರಾಮಾಣ್ಯ ಅಂತ ತಿಳ್ಕೊಂಡು ಅಂತ ಹೇಳಿದ್ರಿ. ಆದರೆ ನೀವು ವೇದಕ್ಕೆ ಆಪ್ತೋಕ್ತತ್ವ ಬೇಕು ಅಂತ ತಿಳ್ಕೊಂಡು ಅಂತ ಹೇಳುವ ಸಂದರ್ಭದಲ್ಲಿ ಹೇಳ್ತೀರಿ, ವೇದತ್ವಕ್ಕೆ ಆಪ್ತೋಕ್ತತ್ವ ಬೇಕು ಅಂತ ಅನ್ನೋದಕ್ಕೆ ಒಂದು ಯಾದೃಚ್ಛಿಕ ಸಂವಾದ ಅಂತ ತಿಳ್ಕೊಂಡಂತಿದೆ. ಅದು ಬಾಧಕವಾಗಿದೆ. ಉದಾಹರಣೆಗೆ, ಯಾವಾಗಲೂ ನನಗೆ ಮೋಸ ಮಾಡುವ ಒಬ್ಬ ವ್ಯಕ್ತಿ ಇದ್ದಾನೆ. ಅವನ ಮಾತಿನ ಮೇಲೆ ನನಗೆ ವಿಶ್ವಾಸ ಇಲ್ಲ. ಯಾಕೆ ಅವನು ಯಾವಾಗಲೂ ನನಗೆ ತಪ್ಪು ದಾರಿಯನ್ನೇ ಮೋಸವೇ ಮಾಡಿದ್ದಾನೆ. ಒಂದು ದಿವಸ ನಾನು ಮಾರ್ಕೆಟ್ನ ಮಾವಿನ ಹಣ್ಣು ತೆಗೆದುಕೊಳ್ತಾ ಇದ್ದೆ. ಅವನು ನನಗೇನು ಹೇಳ್ದ ಅಂತ ತಿಳ್ಕೊಂಡಂತಂದರೆ, ಇಲ್ಲಿಂದ ಸೀದಾ ಹೋಗು, ಈ ಓಣಿಯ ಕೊನೆಯಲ್ಲಿ ಭಾಳ ಒಳ್ಳೆ ರತ್ನಾಗಿರಿ ಆಪೂಸ್ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಅಂತ ತಿಳ್ಕೊಂಡಂತ. ಆದರೆ ಅವನು ಹೇಳಿದ್ದು ಸುಳ್ಳು ಹೇಳಿದ್ದ. ನನಗೆ ಅಲ್ಲಿ ತನಕ ಓಡಿಸ್ಬೇಕು ಅಂತ ಅನ್ನೋ ವಿಚಾರ ಇತ್ತು. ಆದರೆ ಯೋಗದಿಂದ ಏನಾಯಿತು, ನಾನು ನೋಡ್ಬರೋಣ ಅಂತ ತಿಳ್ಕೊಂಡು ಸುಮ್ಮನೆ ಅವನು ಸುಳ್ಳು ಹೇಳಿದ್ದ ಅಂತ ಗೊತ್ತಿತ್ತು. ಆದರೆ ಹೋದರೆ ಯೋಗದಿಂದ ಅಲ್ಲಿ ಒಬ್ಬ ಒಳ್ಳೆ ಮಾವಿನ ಹಣ್ಣುಗಳನ್ನು ತೆಗೆದುಕೊಂಡು ರತ್ನಾಗಿರಿ ಆಪೂಸ್ ಮಾವಿನ ಹಣ್ಣನ್ನು ತೆಗೆದುಕೊಂಡು ಬಂದಿದ್ದ. ಆಗೇನಾಯಿತು ಅಂತ ತಿಳ್ಕೊಂಡಂತಂದರೆ, ಅನಾಪ್ತೋಕ್ತವಾದುದು ಇದು ಸತ್ಯವಾಯಿತು. ಸತ್ಯವಾದದ್ದರಿಂದಾಗಿ ಆಪ್ತೋಕ್ತತ್ವ ಇದ್ದರೆ ಪ್ರಮಾಣ ಅಂತ ತಿಳ್ಕೊಂಡಂತ ಅನ್ನುವಂತಕ್ಕಂಥ
ನಿಯಮ ಏನಿದೆ ಆ ನಿಯಮಕ್ಕೆ ಬಾಧ ಬಂತು, ಆ ನಿಯಮ ವಿಭಚರಿತವಾಯಿತು. ಆದ್ದರಿಂದಾಗಿ ಆಪ್ತೋಕ್ತತ್ವ ಬೇಕೇ ಬೇಕು ಅಂತಿಕೊಂಡಂತೇನಿಲ್ಲ, ವೇದಕ್ಕೆ ಆಪ್ತೋಕ್ತತ್ವದ ಅವಶ್ಯಕತೆ ಇಲ್ಲ ಅಂತನ್ನುವ ಯಾದೃಚ್ಛಿಕ ಸಂವಾದವನ್ನು ಕೊಟ್ಟು ನೀವು ವೇದದ ಪ್ರಾಮಾಣ್ಯವನ್ನು ತಿಳಿಸಿಕೊಟ್ಟೆ. ಆದರೆ ಈ ನಿಯಮದಲ್ಲಿ ಅದು ಕೊಡೋದಿಲ್ಲಲ್ಲ. ಕಾರಣವಿಲ್ಲ, ಕಾರ್ಯವಿದೆ, ಅಥವಾ ಅಪ್ರಾಮಾಣ್ಯಕ್ಕೆ ಕಾರಣವಿದೆ ಆದರೆ ಅಪ್ರಾಮಾಣ್ಯಕರವಾದಂಥ ಕಾರ್ಯವಾಗಲಿಲ್ಲ. ಅನಾಪ್ತೋಕ್ತತ್ವ ಅಂತಿಕೊಂಡಂತನ್ನುವ ದೋಷ ಇದೆ, ಆದ್ದರಿಂದ ಅದು ಅಪ್ರಮಾಣವಾಗಬೇಕಾಗಿತ್ತು, ಆದರೆ ಅದು ಯೋಗಾಯೋಗದಿಂದ ಅದು ಪ್ರಾಮಾಣ್ಯವಾಯಿತು. ಇಂಥ ಸಂದರ್ಭದಲ್ಲಿ ಕಾರಣವಿದೆ, ಕಾರ್ಯವಿಲ್ಲ ಅಂತನ್ನುವ ಕರ್ಮ ಬಂತಲ್ಲ, ಕಾರ್ಯಕಾರಣಗಳಲ್ಲಿರ್ತಕ್ಕಂಥ ವ್ಯಾಪ್ತಿಗೆ ಭಂಗ ಬಂತಲ್ಲ, ಮತ್ತು ಪ್ರಾಮಾಣ್ಯವಿದ್ದಲ್ಲಿ ದೋಷವಿದ್ದಲ್ಲಿ ಅಪ್ರಾಮಾಣ್ಯ, ದೋಷವಿಲ್ಲದಲ್ಲಿ ಪ್ರಾಮಾಣ್ಯ ಅಂತಕೊಂಡಂತನ್ನುವ ವ್ಯಾಪ್ತಿಗೂ ಕೂಡ ಅನಾನುಕೂಲತೆ ಬಂತು. ಆಗ ವೇದನೆ ಯಾದೃಚ್ಛಿಕ ಸಂವಾದದಿಂದ ವೇದದ ನಿತ್ಯತ್ವವನ್ನು ಹೇಗೆ ಹೇಳ್ತೀರಿ ಅಂತ ಶಿಷ್ಯ ಪ್ರಶ್ನೆ ಮಾಡಿದಾಗ ಆಚಾರ್ಯರು ಹೇಳಿದ್ದಾರೆ, ನಾವು ಅಪ್ರಾಮಾಣ್ಯವಿದ್ದಲ್ಲಿ ದೋಷ ಇರ್ತದೆ, ಪ್ರಾಮಾಣ್ಯ ಇದ್ದಲ್ಲಿ ಗುಣ ಇರ್ತದೆ, ದೋಷವಿದ್ದಲ್ಲಿ ಪ್ರಾಮಾಣ್ಯ ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡಂತೇಳಿ ಕಾರ್ಯಮುಖವಾದ ವ್ಯಾಪ್ತಿಯನ್ನು ಸ್ವೀಕಾರ ಮಾಡಿದ್ದೇವೆ. ದೋಷವಿದ್ದರೂ ಅಪ್ರಾಮಾಣ್ಯವಿಲ್ಲ ಅಂತ ಅಂದಾಗ, ಅಂದರೆ ಈಗ ಅನಾಪ್ತತ್ವ ಅವನು ಮೋಸ ಮಾಡೋನು ಹೇಳಿದ್ದಾನೆ, ಆದ್ದರಿಂದಾಗಿ ಅಪ್ರಾಮಾಣ್ಯಕ್ಕೆ ಕಾರಣ ಇದೆ, ಅದು ಹೋದರೆ ಮಾವಿನ ಹಣ್ಣು ಸಿಕ್ತು. ಅಪ್ರಾಮಾಣ್ಯಕ್ಕೆ ಕಾರಣವಿದ್ದರೂ ಕೂಡ ಅಪ್ರಾಮಾಣ್ಯ ಆಗಲಿಲ್ಲ, ಪ್ರಾಮಾಣ್ಯವಾಯಿತು. ಇಂಥ ಸಂದರ್ಭದಲ್ಲಿ ವ್ಯಾಪ್ತಿಯದಲ್ಲಿರ್ತಕ್ಕಂಥ ವ್ಯತಿರೇಕ ಅನುವಿಧಾನಕ್ಕೆ ಅವಕಾಶವಿಲ್ಲ, ಅನ್ವಯ ವ್ಯತಿರೇಕಕ್ಕೆ ಅವಕಾಶವಿಲ್ಲ ಅಂತ ಅನ್ಬಾರ್ದು. ಯಾಕೆ ಅಂತ ತಿಳ್ಕೊಂಡಂತಂದರೆ, ಎಷ್ಟೋ ಸಂದರ್ಭದಲ್ಲಿ ಕಾರ್ಯೋತ್ಪತ್ತಿಗೆ ಅನೇಕ ಕಾರಣಗಳಿರ್ತವೆ. ಒಂದು ಕೆಲಸ ಹುಟ್ಟಬೇಕಾಗಿದ್ದರೆ ಅನೇಕ ಕಾರಣಗಳು ಬೇಕು. ಒಂದು ಕಾರಣ ಇಲ್ಲ ಅಂತ ಹೇಳಿ ಕಾರ್ಯೋತ್ಪತ್ತಿ ಆಗ್ತಿಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ. ಮಡಿಕೆ ಮಾಡಬೇಕಾಗಿದ್ದರೆ ಮಣ್ಣು ಬೇಕು, ಆನಂತರ ಮಣ್ಣು ತರುವುದಕ್ಕೋಸ್ಕರ ಕತ್ತೆ ಬೇಕು, ಆನಂತರ ತಿರುಗಣಿ ಬೇಕು. ಒಂದು ಮಡಿಕೆ ಆಗಬೇಕಾಗಿದ್ದರೆ ಮಣ್ಣು ತರುವ ಕತ್ತೆಯೂ ಬೇಕು, ಆನಂತರ ಮಣ್ಣು ಬೇಕು, ಆನಂತರ ನೀರು ಬೇಕು, ಅದರಿಂದ ಕುಂಬಾರನ ತಿರುಗಣೆ ಬೇಕು, ಆಗ ಒಂದು ಮಡಿಕೆ ತಯಾರಾಗ್ತದೆ. ಆದರೆ ಮಣ್ಣು ತರುವಾಗ ಕತ್ತೆ ಇರಲಿಲ್ಲ, ಕುಂಬಾರನೇ ತಲೆ ಮೇಲೆ ಮಣ್ಣು ಹೊತ್ಕೊಂಡು ಬಂದಿದ್ದಾನೆ. ಇಲ್ಲ, ಕಾರಣವಾದ ಕತ್ತೆ ಇಲ್ಲ, ಆದ್ದರಿಂದ ಮಡಿಕೆ ತಯಾರಾಗಲಿಲ್ಲ ಅಂತ ತಿಳ್ಕೊಂಡಂತಲಿಕ್ಕೆ ಆಗ್ತದೆಯಾ? ಮಡಿಕೆ ತಯಾರಾಗಿದೆ. ಅನೇಕ ಕಾರಣಗಳಲ್ಲಿ ಒಂದು ಕಾರಣ ಇಲ್ಲದೆ ಇದ್ದರೂ ಕೂಡ ಕಾರ್ಯೋತ್ಪತ್ತಿ ಆಗಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದಾಗಿ ಇಲ್ಲಿ ಆಪ್ತೋಕ್ತತ್ವ ಅಂತನ್ನುವ ಅಥವಾ ಅನಾಪ್ತೋಕ್ತತ್ವ ಅಂತ ತಿಳ್ಕೊಂಡಂತನ್ನುವ ಸಂದರ್ಭದಲ್ಲಿ ಆಪ್ತೋಕ್ತತ್ವ ಅಥವಾ ಪ್ರಾಮಾಣ್ಯಕ್ಕೆ ಕಾರಣೀಭೂತವಾದಂತಹ ಸ್ವತಃ ಪ್ರಾಮಾಣ್ಯ ಇಲ್ಲಲ್ಲ ಅಂತಕೊಂಡಂತೇಳಿ, ಕಾರಣ ಇಲ್ಲಲ್ಲ ಅಂತಕೊಂಡಂತೇಳಿ ಅದನ್ನು ಇರಲಿಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ. ಕಾರ್ಯೋತ್ಪತ್ತಿ ಇದ್ದದರಿಂದ ಅದು ಪ್ರಮಾಣವೇ ಆಗಿದೆ. ಆದ್ದರಿಂದ ಅದು ದೋಷಕರವಾಗುವುದಿಲ್ಲ, ಕಾರ್ಯೋತ್ಪತ್ತಿಗೆ ಅದು ಪ್ರತಿಬಂಧಕವಾಗುವುದಿಲ್ಲ. ಆದ್ದರಿಂದಾಗಿ ಅಲ್ಲಿ ಯಾದೃಚ್ಛಿಕ ಸಂವಾದದಿಂದ ಆಪ್ತೋಕ್ತತ್ವ ಬೇಕಾಗಿಲ್ಲ ಅಂತ ತಿಳ್ಕೊಂಡಂತ ಒಂದು ನಮ್ಮ ಮಾತಿಗೆ ಅದು ಪ್ರಮಾಣವಾಯಿತೆ. ಆದ್ದರಿಂದಾಗಿ ವೇದ ಇದು ಸ್ವತಃ ಪ್ರಮಾಣ, ಆಪ್ತೋಕ್ತತ್ವ ಬೇಕಾಗಿಲ್ಲ ಅಂತನ್ನೋದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಇಷ್ಟು ಸುಮಾರು ಒಂದು 25-30 ದಿನಗಳ ಚರ್ಚೆಯಲ್ಲಿ ವೇದ ಅಪೌರುಷೇಯ, ಅತೀಂದ್ರಿಯ ವಿಷಯಗಳ ಪ್ರಾಮಾಣ್ಯಕ್ಕೆ
ಅಪೌರುಷೇಯ ವಾಕ್ಯದ ಸಹಾಯ ಬೇಕಾಗ್ತದೆ. ಪೌರುಷೇಯ ವಾಕ್ಯಗಳು ಅತೀಂದ್ರಿಯ ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕೆ ಆಗೋದಿಲ್ಲ. ಪೌರುಷೇಯ ವಾಕ್ಯದಲ್ಲಿ ನಿನ್ನೆ ಹೇಳಿದಂತೆ ಮೋಸಗಾರಿಕೆ, ಅಪಟುಕರಣತ್ವ, ಅಜ್ಞಾನ ಇವೆಲ್ಲವೂ ಕಾರಣವಾಗಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದಾಗಿ ಅಪೌರುಷೇಯವಾದ ವೇದವೇ ಮುಖ್ಯ ಪ್ರಮಾಣ ಅಂತ ಹೇಳಿ ಅನುಭವ ಮತ್ತು ತರ್ಕದ ಒಂದು ವಿಚಾರಣೆಯ ಭೂಮಿಯ ಮೇಲೆ ಯುಕ್ತಿಯಿಂದ ವೇದದ ನಿತ್ಯತ್ವವನ್ನು, ವರ್ಣಗಳ ನಿತ್ಯತ್ವವನ್ನು, ವೇದದ ನಿತ್ಯತ್ವವನ್ನು, ವೇದದ ಸ್ವತಃ ಪ್ರಾಮಾಣ್ಯವನ್ನು, ವೇದದ ಪೌರುಷೇಯತ್ವವನ್ನು ಆಚಾರ್ಯರು ನಮಗೆ ಸಿದ್ಧ ಮಾಡಿ ತೋರಿಸಿ ಬಹಳ ದೊಡ್ಡ ಉಪಕಾರವನ್ನು ನಮ್ಮ ಮೇಲೆ ಮಾಡಿದರು. ಈಗ ವೇದದ ವಿಷಯದಲ್ಲಿ ಬರ್ತಕ್ಕಂಥ ಅನೇಕ ಸಂಶಯಗಳನ್ನು ದೂರ ಮಾಡ್ತಾರೆ. ಆಯ್ತಪ್ಪ, ವೇದ ನಿತ್ಯ ಆಯಿತು, ವೇದ ಪೌರುಷೇಯ ಆಯಿತು, ಇದಕ್ಕೆ ಯುಕ್ತಿಯಿಂದ ಉತ್ತರ ಹೇಳಿದಿರಿ, ಇದಕ್ಕೆ ಆಗಮ ಪ್ರಮಾಣ ಇದೆಯೇ? ಶ್ರೀಮದಾಚಾರ್ಯ ಹೇಳ್ತಾರೆ, ಬೇಕಾದಷ್ಟಿದೆಪ್ಪ. ಎಷ್ಟು ಬೇಕು ನಿಮ್ಮ ಪ್ರಮಾಣ? ಏನು ಬೇಕು ಹೇಳಿ. ಋಕ್ ಸಂಹಿತೆ 8ನೇ ಮಂಡಲ 75ನೇ ಸೂಕ್ತ 6ನೇ ಮಂತ್ರ 6ನೇ ಋಕ್. ತಸ್ಮೈ ನೂನಂ ಅಭಿತ್ಯವೇ ವಾಚಾ ವಿರೂಪಯಾ ನಿವಿರೂಪ ನಿತ್ಯಯ ವೃಷ್ಣೆ ಚೋದಸ್ವ ಸುಷ್ಟುತಿಂ. ಋಗ್ವೇದದಲ್ಲಿ ಈ ರೀತಿಯಾದ ಒಂದು ಋಕ್ ಪ್ರಮಾಣವಾಗಿದೆ. ಹೇ ವಿರೂಪ, ವಿರೂಪ ಅಂತಿಕೊಂಡಂಥ ಋಷಿಗಳ ಜೊತೆಗೆ ಮಾತುಕತೆ ನಡೆದಿದೆ. ಅಭಿದ್ಯವೇ, ಎಲೆಯರು ವಿರೂಪ ಋಷಿಗಳೇ, ಎಲ್ಲ ಕಡೆಯಲ್ಲಿಯೂ ಪ್ರಕಾಶಮಯವಾದ ಪ್ರಕಾಶಮಾನನಾದ ನೂನಂ ವೃಷ್ಣೆ, ನಿಶ್ಚಿತವಾಗಿಯೂ ಭಕ್ತರ ಮೇಲೆ ಅನುಗ್ರಹದ ಮಳೆಯನ್ನು ಗೆರೆಯುವ ವೃಷ್ಣೆ, ಅನುಗ್ರಹದ ಮಳೆಯನ್ನು ಗರೆಯುವ ತಸ್ಮೈ, ಆ ಬ್ರಹ್ಮನಿಂದ ಮೋಕ್ಷರೂಪವಾದ ಪ್ರಯೋಜನವನ್ನು ಪಡೆಯುವುದಕ್ಕೋಸ್ಕರ ನಿತ್ಯಯ ವಾಚ, ನಿತ್ಯವಾದ ಅಪೌರುಷೇಯವಾದ, ನಿತ್ಯವಾದ ಅಂದರೆ ಅಪೌರುಷೇಯವಾದ ವೇದಗಳಿಂದ ಸುಷ್ಟುತಿಂ ಚೋದಸ್ವ, ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು ಅಂತ ಬಯಸಿದ್ದೇನೆ. ಆ ಮಂಗಳಕರವಾದ ಅಪೌರುಷೇಯ ಸ್ತೋತ್ರಗಳು ನನಗೆ ನೆನಪಾಗುವಂತೆ, ನಾನು ಆ ಸ್ತೋತ್ರಗಳಿಂದ ಭಗವಂತನನ್ನು ಸ್ತುತಿಸುವಂತೆ ನನ್ನನ್ನು ಪ್ರೇರಿಸು ಅಂತ ಹೇಳಿ ಆ ಮಂತ್ರದಲ್ಲಿ ತಸ್ಮೈ ನೂನಂ ಅಭಿದ್ಯವೇ ವಾಚಾ ವಿರೂಪ ನಿತ್ಯಯ ವೃಷ್ಣೆ ಚೋದಸ್ವ ಸುಷ್ಟುತಿಂ ಅಂತನ್ನುವ ಋಕ್ ಈ ಅರ್ಥವನ್ನು ಕೊಡುತ್ತದೆ. ನಿತ್ಯವಾದ ಅಂತನ್ನೋದು ಬಹಳ ಸ್ಪಷ್ಟವಾಗಿ ಹೇಳ್ತದೆ. ನಿತ್ಯವಾದ ವೇದಗಳಿಂದ ನಮಗೆ ಮಾರ್ಗದರ್ಶನ ಮಾಡಿಸುವಂತ ನಿತ್ಯಯ ಅನಿತ್ಯಯ ಸ್ತೋಮಿ ಬ್ರಹ್ಮ ತತ್ಪರಂ ಪದಮಂ. ಇನ್ನೊಂದು ವೇದವಾಕ್ಯ ಇದೆ. ಆ ಸರ್ವೋತ್ತಮನಾದ ಶ್ರೀಹರಿಯನ್ನು ನಾನು ನಿತ್ಯವಾದ ವೇದಗಳಿಂದಲೂ ಸ್ತೋತ್ರ ಮಾಡ್ತೇನೆ, ಅನಿತ್ಯವಾದ ಪುರಾಣಾದಿಗಳಿಂದಲೂ ಕೂಡ ಅವನನ್ನು ಸ್ತೋತ್ರವನ್ನು ಮಾಡ್ತೇನೆ. ಪರಮಾತ್ಮನನ್ನು ಸ್ತೋತ್ರ ಮಾಡುವ ನಿತ್ಯ ವೇದಗಳೂ ಇವೆ, ಅನಿತ್ಯವಾಗಿರ್ತಕ್ಕಂತಹ ಪುರಾಣ ವಾಕ್ಯಗಳು ಕೂಡ ಇವೆ. ಆದರೆ ಎರಡು ಸದಾಗಮಗಳು. ಈ ಸದಾಗಮಗಳಿಂದ ಪರಮಾತ್ಮನನ್ನು ನಾನು ಸ್ತೋತ್ರ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಇನ್ನೊಂದು ಕಡೆಯಲ್ಲಿ ವಿವರಣೆ ಬರ್ತದೆ. ಆ ನಂತರ ಇನ್ನೊಂದು ಮಂತ್ರ ಇದೆ, ಶ್ರುತಿರ್ವಾವ ನಿತ್ಯ ಅನಿತ್ಯಾವಾವ ಸ್ಮೃತಯ ಯಾಶ್ಚ ಅನ್ಯಾಹ ವಾಚಃ ಇತಿ ಪೈಂಗಿ ಶ್ರುತಿ. ಪೈಂಗಿ ಅಂತನೂ ಒಂದು ಶ್ರುತಿ ಹೇಳ್ತದೆ. ಶ್ರುತಿರ್ವಾವ ನಿತ್ಯ, ಅಸಂಖ್ಯ ವೇದ ಋಕ್ಕುಗಳು ಯಾವಾಗಲೂ ನಿತ್ಯವಾಗಿವೆ. ಅನಿತ್ಯಾವಾವ ಸ್ಮೃತಯ, ಸ್ಮೃತಿಗಳು ಅಂತ ಅನಿಸ್ಕೊಂಡಿರ್ತಕ್ಕಂಥ ಪುರಾಣ ಮಹಾಭಾರತ ಭಾಗವತ
ಉಳಿದ ಮನುಸ್ಮೃತ್ಯಾದಿಗಳು ಇವು ಅನಿತ್ಯವಾದವುಗಳು. ಪ್ರಲಯದಲ್ಲಿ ಹೋಗಿಬಿಡ್ತದೆ ಮತ್ತು ಹೊಸದಾಗಿ ಹುಟ್ಟಿ ಬರ್ತದೆ. ಇಂತಹ ಅನ್ಯಾಹಾಚ ವಾಚಃ, ವೇದ ಮತ್ತುಗಳನ್ನು ಬಿಟ್ಟು ಉಳಿದೆಲ್ಲವೂ ಅನಿತ್ಯವಾದ್ದರಿಂದಾಗಿ ಅಂಥ ನಿತ್ಯವಾದ ವೇದಗಳಿಂದಲೂ ಅನಿತ್ಯವಾದ ಪುರಾಣ ವಚನಗಳಿಂದಲೂ ಕೂಡ ಪರಮಾತ್ಮನನ್ನು ನಾನು ಸ್ತೋತ್ರ ಮಾಡ್ತೇನೆ ಅಂತ ಹೇಳುವಾಗ ಉದ್ದೇಶ ಏನು? ನಿತ್ಯವಾದ ವೇದಗಳಿವೆ ಅಂತಿಕೊಂಡಂತ ಅನ್ನೋದು ಸ್ಪಷ್ಟವಾಗಿ ಹೇಳಿದಂತಾಯಿತು. ಪೈಂಗಿ ಶ್ರುತಿಯು ಕೂಡ ಇದನ್ನು ನಿಶ್ಚಿತವಾಗ್ತದೆ. ಕಾತ್ಯಾಯನ ಶ್ರುತಿ ಅಂತ ತಿಳ್ಕೊಂಡಂತಿದೆ. ಆ ಶ್ರುತಿ ಹೇಳ್ತದೆ, ವಿಜ್ಞೇಯಂ ಪರಮಂ ಬ್ರಹ್ಮ ಜ್ಞಾಪಿಕ ಪರಮಾಶ್ರುತಿ. ಜಗತ್ತಿನಲ್ಲಿ ಮುಕ್ತಿ ಬೇಕಾಗಿದ್ದರೆ, ಭಗವಂತನ ಅನುಗ್ರಹ ಬೇಕಾಗಿದ್ದರೆ ಪರಮಂ ಬ್ರಹ್ಮ ವಿಜ್ಞೇಯಂ, ಆ ಪರಬ್ರಹ್ಮ ಪರಮಾತ್ಮನನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು, ಆವಾಗ ಅರ್ಥ ಮಾಡಿಕೊಳ್ಬೇಕು, ಚೆನ್ನಾಗಿ ನಾವು ತಿಳಿದುಕೊಳ್ಬೇಕು. ಆದರೆ ಆ ಪರಮಾತ್ಮನ್ನು ತಿಳಿಸ್ಕೊಳ್ತಕ್ಕಂತಹ ಅತ್ಯಂತ ಪ್ರಾಮಾಣಿಕವಾದಂತಹ ಗ್ರಂಥ ಅಂತಕೊಂಡಂತಂದರೆ ಪರಮಶ್ರುತಿ, ಪರಮ ಪ್ರಮಾಣ ಅಂತ ಅಂದ್ಕೊಂಡಿರ್ತಕ್ಕಂತಹದ್ದು ಶ್ರುತಿ ವೇದ ಮಂತ್ರಗಳು. ಅನಾದಿ ನಿಧನ ಸತ, ಅದು ಅನಾದಿ ನಿತ್ಯ, ಅನಾದಿಯೂ ಆಗಿದೆ ನಿತ್ಯವೂ ಆಗಿದೆ ವೇದ. ವೇದದ ನಿತ್ಯತ್ವದ ಬಗ್ಗೆ ಎಷ್ಟು ಪ್ರಮಾಣ ಬೇಕು ನೋಡಿಕೊಳ್ಳಿ. ತತ್ವಿನಾ ತಾಂ ನ ಸಗಮ್ ಗಮ್ಯತೆ, ಆ ವೇದಗಳ ತಿಳುವಳಿಕೆ ಇಲ್ಲದೇ ಇದ್ದರೆ, ವೇದಾಧ್ಯಯನ ನಾವು ಮಾಡದೇ ಇದ್ದರೆ ಆ ಪರಮಾತ್ಮ ಸಿಗೋದಿಲ್ಲ, ಆ ಪರಮಾತ್ಮನ ಅನುಗ್ರಹವೂ ಕೂಡ ಆಗೋದಿಲ್ಲ. ಪರಮಾತ್ಮನನ್ನು ತಿಳಿದುಕೊಳ್ಳಬೇಕಾಗಿದ್ದರೆ ಪರಮಶ್ರುತಿಗಳು, ಅನಾದಿನಿತ್ಯವಾದಂತಹ ವೇದಮಂತ್ರಗಳನ್ನು ನಾವು ಆಶ್ರಯಿಸಬೇಕು ಅಂತನ್ನುವ ಮಾತನ್ನು ಕಾತ್ಯಾಯನ ಶ್ರುತಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಋಗ್ವೇದ ಸಂಹಿತೆಯಲ್ಲಿ ಇನ್ನೊಂದು ಋಕ್ ಬರ್ತದೆ, 10ನೇ ಮಂಡಲ 114ನೇ ಸೂಕ್ತದ 8ನೇ ಋಕ್ಕಿದೆ. ಸಹಸ್ರದ ಮಹಿಮಾನಂ ಸಹಸ್ರಂ ಯಾವತ್ ಬ್ರಹ್ಮಭಿಷ್ಟಿತಂ ತಾವತಿ ವಾಕ್. ಸಹಸ್ರ ಮಹಿಮಾನ, ಭಗವಂತನ ಮಹಿಮೆ ಅಸಂಖ್ಯ ಅಸಂಖ್ಯ ಅಸಂಖ್ಯ. ಸಹಸ್ರ ಅಂತ ಅನ್ನೋದಲ್ಲಿ ಅಸಂಖ್ಯ ಅನಂತ ಅಂತನ್ನುವ ಅರ್ಥದಲ್ಲಿ ಇದೆ. ಅಸಂಖ್ಯವಾಗಿದೆ, ಅನಂತವಾಗಿದೆ ಪರಮಾತ್ಮನ ಮಹಿಮೆ. ಅಂಥ ಪರಮಾತ್ಮನನ್ನು ಹೇಳುವುದಕ್ಕೋಸ್ಕರ ಪರಮಾತ್ಮ ಎಷ್ಟು ವ್ಯಾಪ್ತನಾಗಿದ್ದಾನೆ, ಯಾವತ್ ಬ್ರಹ್ಮವಿಷ್ಟಿತಂ, ಪರಮಾತ್ಮನ ವ್ಯಾಪ್ತಿ ಎಲ್ಲಿಯವರೆಗೂ ಇದೆ, ತಾವತಿ ವಾಕ್, ವೇದವು ಅಲ್ಲಿವರೆಗೂ ಹರಡಿದೆ. ಅದು ವೇದಗಳು ಕೂಡ ಅಸಂಖ್ಯವಾದ ವೇದಗಳು, ಅಸಂಖ್ಯವಾದ ಋಕ್ಕುಗಳು. ಇಂಥ ಅಸಂಖ್ಯವಾದ ಋಕ್ಕುಗಳಿಂದ ಪರಮಾತ್ಮನ ಅನಂತ ಮಹಿಮೆಗಳನ್ನು ಯಥಾಶಕ್ತಿ ವೇದಗಳು ವರ್ಣಿಸ್ತವೆ. ಅದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಅಂತ ಋಗ್ವೇದ ಸಂಹಿತೆಯ ಅದರ ಮುಂದಿನ ಮಂತ್ರವೂ ಕೂಡ ಇದೇ ರೀತಿಯಾಗಿದೆ. ಕಶ್ಚಂದಸಾಂ ಯೋಗಮಾವೇದ ಧೀರ ಕೋಧಿಷ್ಣ್ಯಾಂ ಪ್ರತಿವಾಚಂ ಪಪಾದ. ಕಹ ಛಂದಸಾಂ, ಆ ಪರಮಾತ್ಮನನ್ನು ಯೋಗಂ, ಪರಮಾತ್ಮನ ಸಂಬಂಧವನ್ನು ಪಡೆಯುವ ಆ ಭಗವಂತನನ್ನು, ಕೋ ಧೀರ, ಯಾವ ಜ್ಞಾನಿಯು ಆ ವೇದ ತಿಳಿದುಕೊಳ್ಳಲು ಸಾಧ್ಯವಿದೆ. ದಿಷ್ಣ್ಯಾಂ ವಾಚಂ ಕಂ ಪ್ರತಿ ಪಪಾದ, ಬುದ್ಧಿಪೂರ್ವಕವಾಗಿರ್ತಕ್ಕಂಥ ವೇದವಾಕ್ಯಗಳನ್ನು ಬೇರೆ ಪರಮಾತ್ಮನ ಬಿಟ್ಟು ಯಾರು ಉಪದೇಶ ಮಾಡಲಿಕ್ಕೆ ಸಾಧ್ಯತೆ ಇದೆ? ಅಂದರೆ ವೇದದ ಅರ್ಥವನ್ನು ಪೂರ್ತಿಯಾಗಿ ತಿಳಿದುಕೊಂಡವರು ಇರ್ತಕ್ಕಂಥವ್ರು ಬಹಳ ಕಡಿಮೆ ಇದ್ದಾರೆ. ಆದ್ದರಿಂದಾಗಿ ಅಂಥ ತಿಳಿದವರು ಆ
ವೇದ ಮಂತ್ರಗಳಿಂದ ಪರಮಾತ್ಮನನ್ನು ತಿಳಿಸಿಕೊಡ್ತಾರೆ. ಯಾಕೆ? ಆ ವೇದ ಅಪೌರುಷೇಯ. ಯಾಕೆ? ದಿಷ್ಣ್ಯಾಂ ವಾಚಂ ಕಂ ಪ್ರತಿ ಪಪಾದ. ವೇದ ಮಂತ್ರದ ರಹಸ್ಯಾರ್ಥವನ್ನು ಯಾರು ಪೂರ್ತಿಯಾಗಿ ಹೇಳಲಿಕ್ಕೆ ಸಾಧ್ಯತೆ ಇದೆ? ಯಾವ ವೇದ ಮಂತ್ರಗಳ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲವೋ ಅಂತ ವೇದ ಮಂತ್ರಗಳನ್ನು ಯಾರಾದರೂ ರಚನೆ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಇಲ್ಲ, ಸಾಧ್ಯವಿಲ್ಲ. ಪೌರುಷೇಯವಾದರೆ ಯಾರು ಬೇಕಾದ್ರೂ ಅರ್ಥ ಮಾಡ್ಬೋದು ಅಂತನ್ನುವ ಅನೇಕ ಪ್ರಮಾಣಗಳು ಇವೆ. ಇಲ್ಲಿವರೆಗೂ ನಾನು ವಿವರಣೆ ಮಾಡಿದ್ದ ಮಾತನ್ನು ಟೀಕಾಕೃತ್ಪಾದರ ಮಾತುಗಳನ್ನೇ ಇಟ್ಟುಕೊಂಡು ಹೇಳಿದ್ದೇನೆ. ಟೀಕಾಕೃತ್ಪಾದರ ಮಾತು ಈ ರೀತಿಯಾಗಿದೆ. ಏವಂ ಅನುಮಾನಾದಿನ ಸಮರ್ಥಿತಂ ವೇದ ಪೌರುಷೇಯ ವಾಕ್ಯಂ. ಅನುಮಾನ ಅಂದರೆ ಯುಕ್ತಿ ಇತ್ಯಾದಿಗಳಿಂದ ವೇದ ಪೌರುಷೇಯತ್ವವನ್ನು ಸಾಧಿಸಿದ ನಂತರ ಶ್ರುತಿ ಪುರಾಣ ವಾಕ್ಯರಪಿ ಶ್ರೀಮನ್ ಮಧ್ವಾಚಾರ್ಯರು ಶ್ರುತಿ ವಾಕ್ಯಗಳಿಂದಲೂ ಪುರಾಣ ವಾಕ್ಯಗಳಿಂದಲೂ ವೇದದ ನಿತ್ಯತ್ವ, ವೇದದ ಅಪೌರುಷೇಯತ್ವ ಇವುಗಳನ್ನು ತಪ್ಪದೇ ತಿಳಿಸ್ಕೊಡ್ತಾರೆ ಅಂತ ಹೇಳಿ ವಾಚಾ ವಿರೂಪಯ ನಿತ್ಯ ಅಂತನ್ನೋದಾಗಲಿ, ತಸ್ಮೈ ನೂನಂ ಅಭಿದ್ಯವೆ ವಾಚಾ ವಿರೂಪ ನಿತ್ಯ ವೃಷ್ಣೇ ಚೌದಶ ಸುಷ್ಟತಿಂ ಅಂತನ್ನುವ ಅದರ ಅರ್ಥ ಈಗಾಗಲೇ ವಿವರಣೆ ಮಾಡಿದ್ದೇನೆ. ಇಲ್ಲಿವರೆಗೆ ಹೇಳಿದ ವಿವರಣೆಗಳನ್ನೇ ಟೀಕಾಕೃತ್ಪಾದರ ವಾಕ್ಯದಲ್ಲೇ ನಾವು ಕಾಣಲಿಕ್ಕೆ ಸಾಧ್ಯತೆಯಿದೆ. ಹೀಗಾಗಿ ವೇದ ಅಪೌರುಷೇಯ, ವೇದ ನಿತ್ಯ, ವೇದ ಅನಂತ. ಅನಂತ ಪಾರದವರೆಗೆ ಹೋಗುವುದು ಅಸಂಭವ. ಅಂತ ಅನಂತವಾದ ನಿತ್ಯವಾದ ವೇದಗಳು ಪರಮಾತ್ಮನನ್ನು ನಮ್ಮ ಮತಿಗೆ ಅನುಸಾರವಾಗಿ ತಿಳಿಸಿಕೊಡ್ತವೆ. ಆದರೆ ಪರಮಾತ್ಮನ ಮಹಿಮೆ ಇಷ್ಟೇ ಅಂತಿಲ್ಲ, ಪರಮಾತ್ಮನ ಮಹಿಮೆ ಇನ್ನೂ ಬಹಳ ಇದೆ. ಆದ್ದರಿಂದಾಗಿ ವೇದ ನಿತ್ಯ, ವೇದ ಅಪೌರುಷೇಯ, ವೇದ ಪರಂಪರೆಯಿಂದ ಬಂದಿರತಕ್ಕಂಥ ಅರ್ಥ ಹಚ್ಚಬೇಕಾದಂಥ ಪಾರಂಪರ್ಯದ ಅಭ್ಯಾಸದ ಅನಿವಾರ್ಯತೆ ಇತ್ಯಾದಿಗಳನ್ನು ಹೇಳ್ತಾ ವೇದದ ಅಪೌರುಷೇಯತ್ವವನ್ನು ನಿತ್ಯತ್ವವನ್ನು ಸಿದ್ಧ ಮಾಡಿ ತೋರಿಸಿದರು. ಈ ರೀತಿ ಪ್ರಮಾಣ ಪುರಸ್ಸರವಾಗಿ ವೇದಗಳಿಗೆ ನಿತ್ಯತ್ವವನ್ನು ಶ್ರೀಮದಾಚಾರ್ಯರು, ವೇದಗಳ ಅಪೌರುಷೇಯತ್ವವನ್ನು ವಿಷ್ಣು ತತ್ವ ನಿರ್ಣಯದ ಮುಖಾಂತರ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದಾಗಿ ವೇದ ನಿತ್ಯ, ವೇದದಲ್ಲಿರ್ತಕ್ಕಂಥ ಜ್ಞಾನ ಅಪೌರುಷೇಯ, ಆ ಅಪೌರುಷೇಯವಾದ್ದರಿಂದ ಪುರುಷ ಸಂಬಂಧಿಯಾದ ಯಾವ ದೋಷಗಳು ಅದರಲ್ಲಿಲ್ಲ. ಆದ್ದರಿಂದಾಗಿ ಅತ್ಯಂತ ಅಪೌರುಷೇಯವಾದದ್ದು, ನಿತ್ಯವಾದದ್ದು, ಅತೀಂದ್ರಿಯಕ್ಕೆ ವೇದದ ಅನಿವಾರ್ಯತೆ ಇವುಗಳನ್ನು ಶಾಸ್ತ್ರ ನಮಗೆ ತೋರಿಸಿಕೊಡ್ತು. ವಿಷ್ಣು ತತ್ವ ನಿರ್ಣಯದಲ್ಲಿ ಬರತಕ್ಕಂಥ ಇನ್ನೂ ಅನೇಕ ವೇದದ ಮೇಲಿನ ಪ್ರಶ್ನೆಗಳಿಗೆ ಶ್ರೀಮದಾಚಾರ್ಯರು ಉತ್ತರ ಕೊಡ್ತಾರೆ. ಅಂದರೆ ಶ್ರೀಮದಾಚಾರ್ಯರ ಮೇಲೆ ಎಷ್ಟು ಉಪಕಾರ ಮಾಡಿದ್ದಾರೆ. ವೈದಿಕ ಮತವನ್ನು ಸ್ಥಾಪನೆ ಮಾಡ್ತಾರೆ. ಯಾಕೆ? ವೇದದ ನಿತ್ಯತ್ವವನ್ನು ಒಪ್ಪಲಿಲ್ಲ ಅಂತ ತಿಳ್ಕೊಂಡಂತಂದರೆ ನಮ್ಮ ಧರ್ಮ ಸನಾತನ ಧರ್ಮ ಆಗೋದಿಲ್ಲ. ಸನಾತನ ಅಂತ ಏನರ್ಥ? ಸದಾತನಂ ಸನಾತನಂ. ಸಂಸ್ಕೃತದಲ್ಲಿ ದ ಮತ್ತು ನ ಭೇದ ಇಲ್ಲ. ಯಾವುದು ಸದಾತನವಾಗಿದೆಯೋ, ಅನಂತ ಕಾಲದಿಂದ ಇದೆ, ಅನಂತ ಕಾಲದ ಈಗೂ ಇದೆ, ಅನಂತ ಕಾಲದವರೆಗೂ ಇರುತ್ತದೆ ಅಂತ ನಿತ್ಯವಾಗಿರ್ತಕ್ಕಂತಹ ಅಪೌರುಷೆಯಾದ ವೇದ ನಮ್ಮ ವಿಚಾರ ಸರಣಿಗೆ, ನಮ್ಮ ಉಪಾಸನೆಗೆ, ನಮ್ಮ ಉದ್ದೇಶಕ್ಕೆ ಅದು ವಿಶೇಷವಾದ ರೀತಿಯಲ್ಲಿ ಸಹಾಯಕವಾದ್ದರಿಂದಾಗಿ
ಆ ವೇದಗಳ ಪೌರುಷಯತ್ವ ನಿತ್ಯತ್ವವನ್ನು ಸಮರ್ಥನೆ ಮಾಡೋದು ಅತ್ಯಂತ ಅವಶ್ಯಕವಾಗಿತ್ತು. ಸದಾಗಮೇಕ ವಿಜ್ಞೇಯಂ ಅಂತನ್ನು ಪ್ರತಿಜ್ಞೆ ಮಾಡಿದ ಶ್ರೀಮದಾಚಾರ್ಯರು ವೇದರ ಬಗ್ಗೆ ಇರತಕ್ಕಂತಹ ಈ ನಿತ್ಯತ್ವಾದಿಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ದೇವರು ಸ್ಮರಣಂ ಕೀರ್ತನಂ ವಿಷ್ಣು ಸ್ಮರಣಂ, ಸ್ಮರಣ ಭಕ್ತಿಯ ಸಾಕ್ಷಾತ್ ಪ್ರತಿನಿಧಿಗಳು, ಶರಣ ಭಕ್ತಿಯ ಜೀವಂತ ಮೂರ್ತಿ, ಸ್ಮರಣ ಭಕ್ತಿಯ ಚಲ ಪ್ರತಿಮೆ ಅನ್ನುವುದನ್ನು ನಾವು ಕೆಲವು ದಿನಗಳಿಂದ ಕೇಳಿ ತಿಳ್ಕೊಂಡು ಬಂದಿದ್ದೇವೆ. ದುಶ್ಯಾಸನನ್ನು ಸಂಹರಿಸಿದಾಗ ಅವರಿಗೆ ನೆನಪಾದದ್ದು ಆ ನರಸಿಂಹದೇವರ ಭೂಭಾರಹರಣ ಮಾಡುವ ಉಗ್ರ ರೂಪದಿಂದ ಭೂಭಾರಹರಣ ಮಾಡಿದ ಆ ನರಸಿಂಹದೇವರನ್ನು ಸ್ತೋತ್ರ ಮಾಡುವ ಮನ್ಯು ಸೂಕ್ತ ಭೀಮಸೇನ ದೇವರಿಗೆ ಪ್ರತ್ಯಕ್ಷವಾಯಿತು. ಇಲ್ಲಿಯವರೆಗೂ ನಾವು 8 ಮಂತ್ರಗಳ ಅರ್ಥಾನುಸಂಧಾನವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಪ್ರಯತ್ನಿಸಿದ್ದೇವೆ. ಈಗ 9ನೇ ಮಂತ್ರದಲ್ಲಿ ಪರಮಾತ್ಮ ನೀನಿರೋದು ಎಲ್ಲ ಕಡೆಯಲ್ಲಿ ವ್ಯಾಪ್ತ. ಯಾಕೆ ಎಲ್ಲ ಕಡೆ ವ್ಯಾಪ್ತ ಇದ್ದೆ ಅಂತ ಕಂಬದಲ್ಲಿ ಬಂದು ತೋರಿಸಿಕೊಟ್ಟಿದ್ದೆ, ಆದರೆ ನಮಗಂತೂ ಕಾಣೋದಿಲ್ಲ. ಆದ್ದರಿಂದಾಗಿ ನೀನಿದ್ದಲ್ಲಿ ಎಲ್ಲಿ ಬರಬೇಕು ಗೊತ್ತಾಗೋದಿಲ್ಲ. ಇಲ್ಲಿಯೂ ಇದ್ದು ಇಲ್ಲಿ ಇದ್ದು ಇಲ್ಲಿ ಇದ್ದು ಇಲ್ಲಿ ಇದ್ದೆ, ಆದರೆ ಒಂದು ನಿರ್ಧಾರವಾದ ವಿಚಾರ ಗೊತ್ತಾಗೋದಿಲ್ಲ. ಅದರಿಂದಾಗಿ ನಮಗೆ ಸ್ವಲ್ಪ ಮನಸ್ಸಿನಲ್ಲಿ ಎಲ್ಲಿ 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 ಅಂತಕೊಂಡಿರ್ತಕ್ಕಂಥ ಜಿಜ್ಞಾಸೆ ಇದೆ. ಅದಕ್ಕೋಸ್ಕರ ಒಂದು ಪ್ರಾರ್ಥನೆ, ಪರಮಾತ್ಮ ನಾ ಕರೆದಾಗ ನಾವು ಇದ್ದಲ್ಲಿ ಬಂದ್ಬಿಡಲ್ಲ. ಯಾಕೆ ಎಲ್ಲ ಕಡೆ ಇದ್ದೀನಿ ಪರಮಾತ್ಮ, ನಮ್ಮ ಎದುರಿಗೆ ಇದ್ದಿ, ಅದಿಯಲ್ಲಿ ಇದ್ದೆ, ಬದಿಯಲ್ಲಿ ಹಿಂದೆ ಇದ್ದೆ, ಪ್ರತ್ಯಕ್ಷ ಆಗ್ಬಿಡಲ್ಲ. ನೀನು ಪ್ರತ್ಯಕ್ಷ ಆದಿ ನಮ್ಮ ಜೊತೆಗೆ ಇದ್ದಿ ಅಂತ ತಿಳ್ಕೊಂಡಂತಂದ್ರೆ ನಿನ್ನನ್ನು ನೋಡಿಯೇ ಶತ್ರುಗಳು ಓಡಿ ಹೋಗ್ಬಿಡ್ತಾರೆ. ನಿನ್ನ ಕಾಂತಿಯೇ ಶತ್ರುಗಳ ವಿನಾಶಕ್ಕೆ ಕಾರಣವಾಗ್ತದೆ. ಆದ್ದರಿಂದಾಗಿ ಎಲೆ ಮನ್ಯುನಾಮಕ ನರಸಿಂಹದೇವರೇ, ನಾವು ಕರದಲ್ಲಿ ಬನ್ನಿ, ನಮ್ಮನ್ನು ರಕ್ಷಿಸಿ ಅಂತ ಹೇಳಿ ಅತ್ಯಂತ ಭಕ್ತಿಯಿಂದ ವಿಶ್ವಾಸದಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಅರ್ಥತೆಯೂ ಕೂಡ ಇದೆ. ಅಗ್ನಿರೀವ ಮನ್ಯೋತ್ವಿಷಿತಃ ಸಹಸ್ವ ಸೇನಾನೀರ್ನಸ್ಸಹುರೆ ಪೂತಯೇಧಿ ಹತ್ವಾಯ ಶತ್ರೂನ್ ವಿಭಾಜಸ್ವ ವೇದ ಓಜೋ ಮಿಮಾನೋ ವಿಮೃಧೋ ನುದಸ್ವ. ಹೇ ಸಹುರೆ ಹೇಳಿದಂತ ಹುರ್ ಹುರ್ ಹೌ ಅಂತೇಳಿ ಸಿಂಹನಾದವನ್ನು ಮಾಡ್ತಕ್ಕಂಥ ಎಲೆ ನರಸಿಂಹದೇವರೇ, ಸಹುರೆ ಹೂತಃ ಮನ್ಯು, ನರಸಿಂಹದೇವರೇ ನಿಮ್ಮನ್ನು ಆಹ್ವಾನ ಮಾಡ್ತಾ ಇದ್ದೇವೆ, ಕರೀತಾ ಇದ್ದೇನೆ, ಬಾ ಅಂತ ತಿಳ್ಕೊಂಡು ಅಂತೇಳಿ ಕರೀತಾ ಇದ್ದೇನೆ ನರಸಿಂಹದೇವರೇ. ಅದಕ್ಕೋಸ್ಕರ ನೀವು ನಹ ಸೇನಾನೀಹಿ, ನಮ್ಮ ಸೇನಾಪತಿಯಾಗು. ಯಾಕೆ? ಅಗ್ನಿರೀವತ್ಪಿಷಿತಃ, ನಿನ್ನ ಕಾಂತಿ ಧಗ 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 ಉರಿಯತಕ್ಕಂಥ ಅಗ್ನಿಯನ್ನು ಮೀರಿದ ಕಾಂತಿಯಾಗಿದೆ. ನಿನ್ನ ಕಣ್ಣು ಕುಕ್ಕುವ ಕಾಂತಿಯನ್ನ ಕಂಡು ಶತ್ರುನ್ ಸಹಸ್ವ, ಅವರು ಕಣ್ಣು ಕುಕ್ಕಿಸುವಂತೆ ಮಾಡು. ನಿನ್ನನ್ನು ನೋಡಿ ಹತ್ವಾಯು ವಿಭಜ್ಯ ಓಜಃ ವಿಮಾನಃ ನಹ ವಿಮೃಧ ಅಪನುದಸ್ವ, ನಿನ್ನ ಕಾಂತಿ ಶತ್ರುಗಳನ್ನು ಮಂಕುಗೊಳಿಸಲಿ. ಇಂತಹ ಶ್ರೇಷ್ಠ ಬಲ ಕಾಂತಿ ಧ್ಯಾನಾದಿಗಳಿಂದ ಕೂಡಿದ
ಅತ್ವಾಯ ವಿಭಜ್ಯ ಓಜಃ ಮಿಮಾನಃ. ಇಂತಹ ನೀನು ಜ್ಞಾನಾದಿ ಗುಣಗಳಿಂದ ಯುಕ್ತನಾದುದರಿಂದಾಗಿ ನಾವು ಕರದಲ್ಲಿಗೆ ಬಾ. ನಹ ವಿಮೃತ ಅಪನುದಸ್ವ. ನಾವು ಕರದಲ್ಲಿಗೆ ಬಂದು ಪರಮಾತ್ಮ ನಮ್ಮ ಪಾಪಗಳನ್ನು ನಾಶಪಡಿಸು. ಯಾಕೆ? ಪಾಪ ನಾಶವಾದರೆ ಪುಣ್ಯದ ಕಾರ್ಯವಾಗ್ತದೆ. ಪುಣ್ಯದ ಕಾರ್ಯವಾದರೆ ಪರಮಾತ್ಮನ ಸಂತುಷ್ಟಿ ಆಗ್ತದೆ. ಪರಮಾತ್ಮನ ಸಂತುಷ್ಟಿ ಆದರೆ ಅವನು ಬರ್ತಾನೆ. ಪಾಪ ಇದ್ದಲ್ಲಿ ಪರಮಾತ್ಮ ಬರೋದಿಲ್ಲ. ಆದ್ದರಿಂದ ಪರಮಾತ್ಮ ನಮ್ಮ ಸೇನಾಪತಿಯಾಗಿ ಬಾ. ಅತ್ಯಂತ ಆದರದಿಂದ ಕರೀತಾ ಇದ್ದೇವೆ. ನಿನ್ನ ಕಾಂತಿಯಿಂದ ಶತ್ರುಗಳು ಸೋತು ಓಡಿ ಹೋಗಲಿ, ವಿನಷ್ಟರಾಗಲಿ. ಆನಂತರ ನಿನ್ನ ಈ ಕಾಂತಿವಂತಯುಕ್ತವಾದ ದೇಹದಿಂದ ನಮ್ಮ ಶತ್ರುಗಳಿಂದ ಆದ ಪೀಡೆಗಳನ್ನು ನಾವು ಸಹನೆ ಮಾಡ್ತೇವೆ. ಯಾಕೆ? ನಮ್ಗೆ ವಿಶ್ವಾಸ ಇದೆ, ನಮ್ಮ ಶತ್ರುಗಳನ್ನು ಓಡಿಸ್ತೀವಿ. ಪ್ರತಿಯೊಂದು ಋಕ್ಕಿನಲ್ಲಿ ಶತ್ರುಗಳ ನಿವಾರಣೆ ಬಗ್ಗೆ ಕೇಳ್ತಾ ಇದ್ದಾರೆ. ಹೌದು, ನಮಗೆ ಶತ್ರುಗಳು ಬಹಳ. ನಮಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ 6 ಶತ್ರುಗಳ ಬಗ್ಗೆ ಗೊತ್ತಿದೆ. ಆದರೆ ಇದಲ್ಲದೆ ಬಹಳ ಶತ್ರುಗಳಿದ್ದಾರೆ. ನಮ್ಮನ್ನು ಆಕರ್ಷಣೆ ಮಾಡ್ತಕ್ಕಂಥ ವಸ್ತುಗಳು, ನಮ್ಮನ್ನು ತಮ್ಮ ವಶ ಮಾಡಿಕೊಂಡು ದೇವರನ್ನು ಮರೆಸ್ತಕ್ಕಂಥ ವ್ಯಕ್ತಿಗಳು, ಸಂದರ್ಭಗಳು, ಘಟನೆಗಳು, ಪರಮಾತ್ಮನನ್ನು ಮರೆಸುವಂಥ ಭೋಗಗಳು. ಹೋಗಿಲ್ಲ ಸಮರ್ಥ ಇರೋದಿಲ್ಲ, ನಾವು ಅದರ ಅಧೀನವಾಗಿ ಪರಮಾತ್ಮನ ಮರಿತೇವೆ. ಇಂತಹ ನಮ್ಮ ಶತ್ರುಗಳನ್ನು, ನಮ್ಮ ಹಿತಶತ್ರುಗಳನ್ನು ಪರಮಾತ್ಮ ನಾಶಪಡಿಸು, ಆ ಶತ್ರುಗಳನ್ನು ಓಡಿಸುವಂತೆ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಯಾಕೆ? ಶತ್ರುಗಳ ಪೀಡೆ ಇದ್ದಾಗ ನಾವು ಏನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಪರಮಾತ್ಮ ನಮ್ಮ ಮೇಲೆ ಪರಮಾನುಗ್ರಹ ಮಾಡುವಂತೆ ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಸಹಸ್ವಮನ್ಯೋ ಅಭಿಮಾತಿಮಸ್ಮೈ ರುಜನ್ ಪ್ರಣನ್ ರುಜನ್ ಸ್ಮೃಣನ್ ಪ್ರಮುಣನ್ ಪ್ರೇಹಿ ಶತ್ರುನ್. ಸಹಸ್ವಮನ್ಯೋ ಅಭಿಮಾತಿಮಸ್ಮೈ ರುಜನ್ ಮೃಣನ್ ಪ್ರಮುಣನ್ ಪ್ರೇಹಿ ಶತ್ರುನ್. ಉಗ್ರಂತೆ ಪಾಜೋ ನನ್ವಾರು ರುದ್ರೇ ವಶೀ ವಶಂ ನಯಸ ಏಕಜತ್ವಂ. ಪರಮಾತ್ಮ, ಹೇ ಮನ್ಯೋ, ಮನುನಾಮಕನಾಗಿರ್ತಕ್ಕಂಥ ನರಸಿಂಹದೇವರೇ, ನೀವು ಹೇಗಿದ್ದೀರಿ ಅಂತ ತಿಳ್ಕೊಂಡಂತಂದ್ರೆ ಏಕಜಃ. ಏಕಜಃ, ನಾರಾಯಣ ಬೇರೆ ಅಲ್ಲ, ನರಸಿಂಹರೂಪಿ ನೀವು ಬೇರೆ ಅಲ್ಲ, ಹರಿ ಬೇರೆ ಅಲ್ಲ, ನರಸಿಂಹ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಯಾರನ್ನು ಯಾವ ರೀತಿ ಯಾರು ಬಂದರೂ ಕೂಡ ಪರಮಾತ್ಮ ಆ ಒಂದು ವಿಶಿಷ್ಟ ರೂಪದಿಂದ ಬಂದು ನಮ್ಮನ ಮೇಲೆ ಅನುಗ್ರಹ ಮಾಡ್ತಾನೆ. ಆ ಪರಮಾತ್ಮನಿಗೆ ಆಹ್ವಾನ ಮಾಡಬೇಕು. ಬೇಡ, ತನ್ನ ಕಡೆಗೆ ಏಕಾಗ್ರತೆಯಿಂದ ಲಕ್ಷ್ಯ ಇಡ್ತಕ್ಕಂಥ ವ್ಯಕ್ತಿಯನ್ನು ಪರಮಾತ್ಮ ಉದ್ಧಾರ ಮಾಡ್ತಾನೆ. ನನ್ನನ್ನು ನೋಡ್ತಾ ಇದ್ದಾನಲ್ಲ, ನನ್ನನ್ನು ನೋಡಿ ಆನಂದ ಪಡ್ತಾ ಇದ್ದಾನಲ್ಲ, ಸಾಕು. ಪರಮಾತ್ಮ ನಮ್ಮ ಸ್ವಲ್ಪ ಭಕ್ತಿಗೂ ಮೆಚ್ತಾನೆ. ಪರಮಾತ್ಮನ ಕಡೆಗೆ ದೇವಾಲಯದಲ್ಲೂ ಪರಮಾತ್ಮ ನೋಡ್ತಾ ಕೂತ್ಕೊಂಡ್ರೂ ಕೂಡ ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಇದನ್ನ ಶಾಸ್ತ್ರ ಹೇಳ್ತದೆ. ಪರಮಾತ್ಮ ಏಕಜಃ, ಅವನಲ್ಲಿ ಭೇದ ಇತ್ಯಾದಿಗಳು ಇಲ್ಲ. ನಾವು ಹುಚ್ಚರು ಭೇದವನ್ನು ಮಾಡ್ತೇವೆ. ಆದರೆ ಪರಮಾತ್ಮ ಕರುಣಾ ಸಮುದ್ರ. ಅದಕ್ಕೊಂದು ಕಥೆ ಹೇಳ್ತಾರೆ. ಒಂದು ಹರಿಹರ ಮೂರ್ತಿ ಇತ್ತು. ಅರ್ಧ ವಿಷ್ಣು, ಅರ್ಧ ರುದ್ರದೇವರು. ಒಬ್ಬ ಕಟ್ಟಾಶೈವ ಶಿವಭಕ್ತ ಆ ದೇವಾಲಯದಲ್ಲಿ
ಪೂಜಾರಿಯಾಗಿದ್ದ. ಅವನಿಗೆ ರುದ್ರದೇವನ ಮೇಲೆ ಅಥೋನಾಥ ಪ್ರೀತಿ, ಅಷ್ಟೇ ವಿಷ್ಣುವಿನ ಬಗ್ಗೆ ಬೇಡ. ಈ ರೀತಿಯಾಗಿ ಅವನು, ಆದರೆ ಪೂಜಾರಿ ಬೇರೆ, ಪೂಜೆ ಮಾಡಬೇಕಲ್ಲ, ಅದಕ್ಕೆ ಅಭಿಷೇಕ ಮಾಡುವಾಗ ಎಚ್ಚರದಿಂದ ಅಭಿಷೇಕ ಮಾಡ್ತಿದ್ದ. ಎಲ್ಲ ರುದ್ರದೇವರ ಮೇಲೆ ಬೀಳ್ತಾ ಇದೆ. ಒಂದು ಹನಿಯೂ ಕೂಡ ಈ ವಿಷ್ಣುವಿನ ಭಾಗಕ್ಕೆ, ಅರ್ಧ ನಾರಾಯಣ ರೂಪ ಇತ್ತಲ್ಲ ಅಲ್ಲಿ ಮುಟ್ಟಬಾರ್ದು. ಮಂಗಳಾರತಿ ಮಾಡಬೇಕಾಗಿದ್ದರೂ ಇಲ್ಲಿ ನೋಡ್ಕೊತ ಇಲ್ಲಿ ಮಂಗಳಾರತಿ ಮಾಡ್ತಿದ್ದ. ಇಲ್ಲಿ ಆ ಮಂಗಳಾರತಿ ಬೆಳಗ್ಗೆ ಬಂದಿಲ್ಲಲ್ಲ ಅಂತೇಳಿ ಈ ದೇವರನ್ನೇ ನೋಡ್ತಿದ್ದ. ಧೂಪಾರತಿ ಕೊಡುವಾಗಲೂ ಮಧ್ಯದಲ್ಲಿ ಕೈ ಹಿಡಿದು ರುದ್ರದೇವರಿಗಷ್ಟೇ, ದೃಷ್ಟಿ ಮಾತ್ರ ನಾರಾಯಣನ ಮೇಲೆ. ನೈವೇದ್ಯ ಕೊಡುವಾಗಲೂ ಹಾಗೆ. ಈ ರೀತಿ ಕೇವಲ ರುದ್ರದೇವನ ಮೇಲೆ ದೃಷ್ಟಿ ಇಟ್ಟು ಅವರ ಪೂಜೆ ಆಗಬೇಕು ಅಂತ ಆಗ್ರಹದಿಂದ ಭಕ್ತಿಯಿಂದ ಮಾಡ್ತಾ ಇದ್ದ. ಒಂದು ದಿವಸ ಏನಾಯ್ತು ಅಂತಂದ್ರೆ ವಿಷ್ಣು ಪ್ರತ್ಯಕ್ಷನಾದ. ಶೈವ ಅಂದ, ನೀನು ಕರೆದಿದ್ದೇ ಇಲ್ಲಲ್ಲೋ, ನಾನು ಪೂಜೆ ಮಾಡಿದ್ದು ರುದ್ರದೇವರನ್ನ, ನೀ ಯಾಕೆ ಬಂದ್ಯೋ ವಿಷ್ಣು? ಆಗ ವಿಷ್ಣು ಹೇಳ್ತಾನೆ, ನೋಡಪ್ಪ, ನೀನು ಶಿವಭಕ್ತನಾಗಿದ್ದರೂ ಕೂಡ ನಿನ್ನ ಲಕ್ಷ್ಯ ನಿನ್ನ ಶಿವನ ಮೇಲೆ ಇರಲಿಲ್ಲ, ನನ್ನ ಮೇಲೆ ಇತ್ತು. ನನ್ನ ಕಡೆಗೆ ನೋಡ್ತಾ, ನಾನು ಹಾಕಿದ ನೀರು ವಿಷ್ಣುನ ಕಡೆ ಬಂದಿಲ್ಲಲ್ಲ ಅಂತಕೊಂಡಂತೆ ಅಭಿಷೇಕ ಮಾಡ್ತಿದ್ದೆ. ನನ್ನ ಕಡೆಗೆ ನೋಡ್ತಾನೆ, ಕೈ ಇಟ್ಟು ಬಿಟ್ಟೆ, ನನ್ನ ಮಂಗಳಾರತಿ ಬೆಳಕು ನನ್ನ ಮೇಲೆ ಬೀಳ್ತದೋ ಇಲ್ಲೊಂದು ನೋಡ್ತಿದ್ದೆ. ನನ್ನ ಮಧ್ಯದಲ್ಲಿ ಕೈ ಇಟ್ಟು ನನ್ನ ಕಡೆ ನೋಡ್ತಾನೆ, ಧೂಪಾರತಿ ಮಾಡ್ತೀನಿ. ರುದ್ರನ ಕಡೆ ಲಕ್ಷ್ಯ ಇಲ್ಲ ನನಗೆ. ಅಲ್ಲಿ ಮಾಡುವ ಪೂಜೆಯಲ್ಲಿ ಬರಬಾರ್ದು ಅಂತ ಅನ್ನೋದು ನಿನ್ನ ಲಕ್ಷ್ಯ. ಪರಮಾತ್ಮ ಎಷ್ಟು ಅನುಗ್ರಹಶಾಲಿ. ತನ್ನನ್ನು ನೋಡಿದ್ದಕ್ಕೆ ಅವನು ಬುದ್ಧಿ ಕಲಿಸೋದಕ್ಕೋಸ್ಕರ ಅವನು ಪ್ರತ್ಯಕ್ಷನಾದ. ಆದ್ದರಿಂದಾಗಿ ನೀನು ಏಕಜಃ, ನಿನಗೆ ಅವತಾರ ರೂಪಕ್ಕೂ ಮೂಲ ರೂಪಕ್ಕೂ ಯಾವ ಅಂತರವೂ ಇಲ್ಲ. ಪರಮಾತ್ಮ ಎಲ್ಲ ಅವತಾರಗಳು ಪರಿಪೂರ್ಣನೇ. ನೀನೇ ರಾಮ, ನೀನೇ ಕೃಷ್ಣ, ನೀನೇ ಬುದ್ಧ, ನೀನೇ ಕಲ್ಕಿ, ನೀನೇ ಮತ್ಸ್ಯ, ವರಾಹ, ನಾರಸಿಂಹ, ವಾಮನ, ಭಾರ್ಗವ, ರಾಘವ, ಕೃಷ್ಣ, ಎಲ್ಲ ರೂಪವೂ ನೀನೇ. ಏಕಜಃ. ಆನಂತರ ನೀ ಹೇಗಿದ್ದೆ ಅಂತ ತಿಳ್ಕೊಂಡಂತಂದ್ರೆ ವಶಿ, ಜಗತ್ತನ್ನು ವಶದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಸರ್ವತಂತ್ರ ಸ್ವತಂತ್ರ ನೀನು ಪರಮಾತ್ಮ. ಶತ್ರುನ್ ವಶಂ ನಯಸೆ. ಶತ್ರು ಎಂಥ ಪ್ರಬಲವಾಗಿರಲಿ, ಲೀಲಾಜಾಲವಾಗಿ ಅವರನ್ನು ಗೆಲ್ತಕ್ಕಂಥ ಸಾಮರ್ಥ್ಯ ನಿನ್ನಲ್ಲಿದೆ. ಅಸ್ಮದ್ ಅಭಿಮಾತಿ. ಇಂಥ ಪರಮಾತ್ಮ ನಮ್ಮ ಅಪರಾಧಗಳನ್ನು ಕ್ಷಮಿಸು. ಯಾಕೆ ಪರಮಾತ್ಮ ಒಲಿದು ಬಂದಿದ್ದೆ ನೀನು. ನಯತೆ ಅಭಿಮಾತಿ ಸಹಸ್ವ ಅಸ್ಮೈ ಶತ್ರುನ್ ವಿಜನ್ ಮೃಣನ್ ಪ್ರೇಹಿ. ಇನ್ನು ನಮ್ಮ ಶತ್ರುಗಳನ್ನು ನಾಶಪಡಿಸುವುದಕ್ಕೋಸ್ಕರ ಪರಮಾತ್ಮ ಅವರಿಗೆ ಅನೇಕ ರೋಗಗಳನ್ನು ಕೊಡು. ಅವರು ಎಲ್ಲಿದ್ದಾರೆ ಅಲ್ಲಿ ಹೋಗ್ಬಿಡೋದು ಬಾ ಪರಮಾತ್ಮ. ಅವ್ರು ನಿನ್ನ ಹತ್ರ ಬರೋದಲ್ಲಿ ಅನಿಸ್ತಾರೆ ಅಂತ ನನ್ನ ಶತ್ರುಗಳಾಗಿರ್ತಕ್ಕಂಥವರನ್ನು ನೀನು ಸಂಹಾರ ಮಾಡು ಪರಮಾತ್ಮ ಅಂತ ಅನ್ನೋದನ್ನು ಎಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ಒಂದು ಮಾತು ಕಡೆಗೆ ನಾವು ಲಕ್ಷ್ಯ ಇರಬೇಕು. ಅಲ್ಲಿ ಹೋಗಿ ನಾಶಪಡಿಸು, ಏರ್ ಸ್ಟ್ರೈಕ್ ಮಾಡು. ಹಮ್ ಘುಸ್ ಕರ್ಕೆ ಮಾರೆಂಗೆ ಅಂತಕ್ಕಂಥ ನಮ್ಮ ಮೋದಿಯವರ ಭಾಷೆ ಅದು ಈಗ ಬಂದದ್ದಲ್ಲ. ಅದನ್ನು ಭಾಳ ಮೊದಲೇ ನರಸಿಂಹದೇವರಿಗೆ ಭಕ್ತ ಹೇಳ್ತಾರೆ, ನೀವು ಘುಸ್ಕರ್ ಮಾರನೇ ವಾಲೆ, ನಮ್ಮ ಶತ್ರು ಎಲ್ಲಿದ್ದಾನೆ ಗುರುತಿಸಿ ಅಲ್ಲಿ ಹೋಗಿ ಅವನನ್ನು ನಾಶಪಡಿಸ್ತೇವೆ. ನಮಗೆ ಗೊತ್ತಿರೋದಿಲ್ಲ. ನಮ್ಮ ಮೇಲೆ ಆಕ್ರಮಣ ಮಾಡಬೇಕು ಅಂತ ಹರಿಯಾಣಿಸಿ ಇರ್ತಾನೆ, ಅದು ನಮಗೆ ಗೊತ್ತಿರೋದಿಲ್ಲ. ಆದ್ದರಿಂದಾಗಿ ಇಂಥ ಒಂದು ಅದ್ಭುತವಾದಂಥ ರೀತಿಯಿಂದ ನೀನು ನಮ್ಮನ್ನು ಸಂರಕ್ಷಣೆ ಮಾಡು, ಶತ್ರುಗಳನ್ನು ನೀನು ಉಗ್ರ ಸ್ವಭಾವದಿಂದ ದೂರೀಕರಿಸು ಅಂತನ್ನೋ ಅಭಿಪ್ರಾಯದಲ್ಲಿ ಸರ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂತಹ ನರಸಿಂಹದೇವರನ್ನು ಭೀಮಸೇನ ದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಸಹಸ್ವಮನ್ಯೋ ಅಭಿಮಾತಿಮಸ್ಮೈ ರಜನ್ ಮೃಣನ್ ಪ್ರಾಮೃಣನ್ ಪ್ರೇಹಿ ಶತ್ರುನ್ನ ಉಗ್ರಂತೆ
ಪಾಜೋ ಉಗ್ರಂತೆ ಪಾಜೋ ನನ್ವಾರು ರುದ್ರೇ ವಶೀ ವಶಂ ನಯಸ ಏಕಜತ್ವಂ ಅಂತೇಳಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏಕೋ ಬಹುನಾಮಾಸೆ ಮನ್ಯವೀಳಿತೋ ವಿಷಂ ವ್ಯುಷಂ ಯುಧ ಏ ಸಂಶೇಷಾಧಿ ಅಕೃತ್ತರುಕ್ತ್ವಯ ಯುಜಾ ವಯಂ ದ್ಯುಮಂತಂ ಘೋಷಂ ವಿಜಯಾಯ ಕೃಣ್ಮಹೇ. ಎಂಥ ಅದ್ಭುತ ಸ್ತೋತ್ರ ಇದೆ. ಹೇ ಮನ್ಯು, ಇಲ್ಲಿ ಮನ್ಯುನಾಮಕನಾಗಿರ್ತಕ್ಕಂಥ ನರಸಿಂಹದೇವರೇ, ಏಕಃ ಸರ್ವೋತ್ತಮರು ನೀವೇ ಆಗಿದ್ದೀರಿ. ಏಕೋ ಮುಖ್ಯಾನ್ಯ ಕೇವಲ, ಮುಖ್ಯ ಸರ್ವೋತ್ತಮ ಸರ್ವಶ್ರೇಷ್ಠ ಅಂತ ಅರ್ಥವನ್ನು ಕೊಡ್ತವೆ. ಪರಮಾತ್ಮ ನೀನು ಏಕಃ ಸರ್ವೋತ್ತಮನಾಗಿದ್ದಿ. ಈಳಿತಃ ಅಶಿ, ನಾನು ಮೊದಲೇ ಸಲ ಪೂಜೆ ಮಾಡ್ತಾ ಇದ್ದೇನೆ ಅಂತ ನಾನು ಅಹಂಕಾರ ಪಡೋದಿಲ್ಲ. ಪರಮಾತ್ಮ ರಮಾ ಬ್ರಹ್ಮಾದಿಗಳು ಎಂದಿಂದ ಪೂಜೆ ಮಾಡ್ತಾ ಇದ್ದಾರೆ. ಅವರಿಗೆ ನೀವು ಮಿತಿ ಇದೆಯಾ? ಇಷ್ಟು ಈ ರೀತಿಯಾಗಿರ್ತಕ್ಕಂತಹ ಕ್ರಮದಲ್ಲಿ ಪರಮಾತ್ಮ ನೀನು ಈಳಿತಃ ಅಸಿ ವಿಷಂ ಯುಷಂ ಯುಧಯೇ. ಆದ್ದರಿಂದಾಗಿ ಮಾನವರು ಮಾಡುವ ಪಾಪಗಳನ್ನು ಅಪರಾಧಗಳನ್ನು ಆಗಿಂದಾಗಲೇ ಶಿಕ್ಷಿಸು. ಅದರ ಜೊತೆಯಲ್ಲಿ ದ್ಯುಮಂತಂ ಘೋಷಂ ವಿಜಯಾಯ ಕೃಣ್ಮಹೇ, ನಿನ್ನ ಸಿಂಹನಾದದಿಂದ ಶತ್ರುವನ್ನು ನಾಶಪಡಿಸು. ಆದರೆ ನಮಗೂ ಯುದ್ಧ ಇದೆ ಅಂತಕೊಂಡಂತನ್ನ ನಾವು ತೋರಿಸ್ಕೊಡ್ತಾ ಇದ್ದೇವೆ. ನಿನಗೆ ಶತ್ರುನಾಶ ಮಾಡ್ಲಿಕ್ಕೆ ಹೇಳುತ್ತೇವೆ ಅಂತಕೊಂಡಂತ ಅರ್ಥ ನಾವು ಯಥಾಶಕ್ತಿ ಶತ್ರುಗಳನ್ನು ನಾಶಪಡಿಸ್ತೇವೆ. ಆದ್ದರಿಂದಾಗಿ ನಮಗೆ ಅನ್ಯಾಯದ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಕೊಡು. ಈ ಮಂತ್ರ ಬಹಳ ಅದ್ಭುತವಾದ ರೀತಿಯಲ್ಲಿ ಕೇಳ್ತದೆ. ಸಂಶೀಷಾದಿ ಅಕೃತ್ತರುಕ್ತಯ ಯುಜಾದ್ಮಂತಂ ಘೋಟಂ ವಿಜಯಾಯ ಕೃಣ್ಮಹೆ. ಪರಮಾತ್ಮ ನಿನ್ನಲ್ಲಿ ಸ್ಥಿರವಾದ ಭಕ್ತಿಯನ್ನು ಕೊಡು. ವಿಜಯಶಾಲಿಯಾಗಿರ್ತಕ್ಕಂತಹ ನಿನ್ನ ಈ ವಿಜಯ ಯಾತ್ರೆಯಲ್ಲಿ ನಾವು ಕೂಡ ಸಮ್ಮಿಲಿತರಾಗ್ತೇವೆ. ಪರಮಾತ್ಮ ಇನ್ನು ಶತ್ರು ಬರುವ ದಾರುವ ಕಾರಣ ಕಾಯೋದ್ಬೇಕಾಗಿಲ್ಲ. ಎಲ್ಲಿ ಶತ್ರು ಇದ್ದಾನೆ ಉದರ್ ಘುಸ್ಕರ್ ಮಾರ್ನೇಕ, ಅಲ್ಲಿ ನಾನು ಹೋಗಿ ಅವನನ್ನು ಕೊಲ್ತೇನೆ ಅಂತ ಹೇಳುವ ಮೋದಿಯವರ ವಾಣಿ. ಅದರಂತೆ ಪರಮಾತ್ಮ ನನ್ನ ಶತ್ರುಗಳನ್ನು ನೀನು ಎಲ್ಲಿ ನನ್ನ ಶತ್ರುಗಳಿದ್ದಾರೆ ಅಲ್ಲಿ ಹೋಗಿ ಅವ್ರನ್ನ ಸಂಹಾರಿಸು. ಅವ್ರ ನರಕದಲ್ಲೇ ಇರಲಿ, ಮತ್ತೊಂದಿರಲಿ, ಮತ್ತೊಂದು ಮಗದೊಂದಿರಲಿ, ನೀನು ಮಾತ್ರ ನನಗೆ ಈ ರೀತಿಯಾಗಿರ್ತಕ್ಕಂಥ ಶತ್ರು ವಿನಾಶಕನಾಗನು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಯುದ್ಧ ಮಾಡಿ ಅವುಗಳನ್ನು ನಾಶಪಡಿಸುವ ನೃಸಿಂಹದೇವರೇ, ನಮಗೆ ಈ ರೋಗಗಳನ್ನು, ಕಾಮಕ್ರೋಧಾದಿ ದೋಷಗಳನ್ನು, ಸಂಸಾರದಲ್ಲಿ ಪರಮಾತ್ಮನ ವಿಮುಖ ಮಾಡತಕ್ಕಂಥ ಸಂದರ್ಭಗಳನ್ನು, ಅದರ ಮೇಲೆ ನಾವು ವಿಜಯ ಸಂಪಾದನೆ ಮಾಡುವಂತೆ ಅನುಗ್ರಹ ಮಾಡು. ಅನ್ಯಾಯಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಮಾಡು. ಅಕೃತ ರುಕ್ತಯ ಆಯುಜ ವಯಂ ದ್ಯುಮಂತಂ ಘೋಟಂ. ಅಷ್ಟೇ ಅಲ್ಲ ಪರಮಾತ್ಮ, ನಿನ್ನ ಅನುಗ್ರಹದಿಂದ ನಾವು ಕೇಳಿಕೊಳ್ಳೋದಿಷ್ಟೇ, ರೋಗಾದಿ ಉಪದ್ರವಗಳು ನಮಗೆ ಪೀಡಿಸದಂತೆ ನೋಡ್ಕೊಂತ ಕೇಳ್ಕೊತಾ ಇದ್ದಾರೆ. ದ್ಯುಮಂತಂ ಘೋಟಂ ವಿಜಯಾಯ ಕೃಣ್ಮಹೇ. ಪರಮಾತ್ಮ ನಮ್ಮ ಮುಖ್ಯ ದೋಷ ಅಂತಕೊಂಡಂಥದ್ದು ಆಲಸ್ಯ. ಆಲಸ್ಯದಿಂದಲೇ ನಾವು ಸಾಧನೆಯಿಂದ ಬಹಳ ಹಿಂದೆ ಬೀಳ್ತೇವೆ. ಆದ್ದರಿಂದಾಗಿ ಶತ್ರುಗಳ ಮೇಲೆ ವಿಜಯ ಸಂಪಾದನೆ ಮಾಡಬೇಕಾಗಿದ್ದರೆ ನೀನು ಮಾಡಿದಂತೆ ಸಿಂಹನಾದ ಮಾಡುವ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲದೇ ಇದ್ದರೂ ಕೂಡ ನೀನು ಅನುಗ್ರಹ ಮಾಡಿದರೆ ಯಥಾಶಕ್ತಿ ನಾವು ಮಾಡುವ ಸಿಂಹನಾದದಿಂದ ಶತ್ರುಗಳನ್ನು ಭಯಭೀತಗೊಳಿಸ್ತೇವೆ. ಶತ್ರುಗಳ ವಿನಾಶಕ್ಕೋಸ್ಕರ ಪರಮಾತ್ಮ ಒಬ್ಬನಾಗಿ ಅನಂತ ನಾಮಗಳಿಂದ ಅದನ್ನೇ ದಾಸರು ವರ್ಣನೆ ಮಾಡ್ತಾರೆ. ಅದನ್ನೇ ಪರಮಾತ್ಮ ತಿಳಿಸ್ಕೊಡ್ತಾ ಇದ್ದಾನೆ ನಮಗೆ. ಆದ್ದರಿಂದಾಗಿ ಏಕೋ ಬಹು ನಾಮ ಸಿಮನ್ಯ ವೀಳಿತೋ ವಿಷಂ ವಿಷಂ ಯುಧ ಏ ಸಂಶೇಷಾಧೆ
ಅಕೃಕ್ತರುಕ್ತಯ ಯುಜಾಮಯಮಂತ್ವಂತಂ ಘೋಷಂ ವಿಜಯಾಯ ಕೃಣ್ಮಹೇ. ಹೇ ಮನ್ಯೋ, ಬಹೂನಾಂ ಏಕಃ ಈಳಿತಃ ಅಸಿ. ಅನಂತ ರೂಪ ತೆಗೆದುಕೊಂಡಿದ್ದರೂ ಕೂಡ ನೀನು ಒಬ್ಬನೇ ಆಗಿದ್ದೆ. ಎಲ್ಲ ರೂಪಗಳು ನಿನ್ನಲ್ಲಿ ಉಪಸಂಹೃತವಾಗ್ತದೆ. ಆ ನಂತರ ಪರಮಾತ್ಮ ನೀನು ವಿಷಂ ವಿಷಂ ಯುಧಯೇ ಸಂಶಯಿಸಾದೆ. ಪುನಃ 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 ಪಾಪದ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ನನ್ನನ್ನು ಕರುಣಿಸು. ಯಾಕೆ ಭೂಭಾರಣ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಕಾಮಕ್ರೋಧಾದಿಗಳನ್ನು ನಾಶಪಡಿಸುವುದು ಅತ್ಯಂತ ಅವಶ್ಯಕವಾದದ್ದು. ಜಗತ್ಕಂಟಕರನ್ನು ಕೊಲ್ಲಬೇಕಾದದ್ದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಪರಮಾತ್ಮ ಜಯಂತಂ ಘೋಷಂ ವಿಜಯಾಯ ಕರ್ಮಹೇ, ನೀನು ನಮ್ಮ ಮುಂದೆ ಬಾ. ಗೆದ್ದಿದ್ದೇವೆ ಅಂತ ತಿಳ್ಕೊಂಡು ಅಂತ ಹೇಳಿ ಹಿಂದೆ ಹಿಂಬಾಲಿಸಿಕೊಂಡು ನಾವು ಬರ್ತೇವೆ. ನಮ್ಮ ಯೋಗ್ಯತೆ ಅಷ್ಟೇ ಇದೆ. ಆದ್ದರಿಂದ ಪರಮಾತ್ಮ ಒಬ್ಬನೇ ಆಗಿದ್ದರೂ ಸರ್ವತ್ರ ವ್ಯಾಪ್ತನಾಗಿರುವ ನೀನು ಏಕೋ ಬಹು ನಾಮ ಸಿಮನ್ಯ ವೀಳಿತೋ ವಿಷಂ ವಿಷಂ ಯುಧ ಏ ಸಂಶೀಸಾದೆ ಅಕೃಕ್ತರುಕ್ತಯ ಆಯುಜ ವಯಂ ದುಮಂತಂ ಘೋಷಂ ವಿಜಯಾಯ ಕೃಣ್ಮಹೇ. ಎಂಥ ಅದ್ಭುತ ಬೇಡಿಕೆ ಇವೆಲ್ಲ, ಎಂಥ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಬೇಡಿಕೆಗಳಿವೆ. ಅವುಗಳನ್ನು ನಾವು ಹೇಳ್ತಾ ಇದ್ರೆ ನಮ್ಮ ಎದುರಿಗೇನೆ ಆ ಘಟನೆ ನಡೀತದೆ ಅಂತ ತಿಳ್ಕೊಂಡಂತೇಳಿ ನಮಗೆ ಅನ್ನಿಸ್ತದೆ. ಆ ಪ್ರಾರ್ಥನೆ ಮಾಡಿಕೊಂಡಾಗ ನಮಗೆ ತಿಳಿದಿರ್ತಕ್ಕಂಥ ಸಕಲ ಪಾಪಗಳ ನಿವಾರಣೆಯೂ ಕೂಡ ಆಗ್ತದೆ. ಪರಮಾತ್ಮನ ಪರಮಾನುಗ್ರಹವಾಗ್ತದೆ ಅಂತನ್ನೋ ವಿಚಾರವನ್ನು ಏಕೋ ಬಹು ನಾಮ ಸಿವಿನ್ನ ವೀಳಿತೋ ವಿಷಂ ವಿಷಂ ಯುಧ ಏ ಸಂಶೀಸಾದೆ ಅಕೃಕ್ತರುಕ್ತಯ ಆಯುಜ ವಯಂ ದುಮಂತಂ ಘೋಷಂ ವಿಜಯಾಯ ಕೃಣ್ಮಹೇ. ಅದರಿಂದಾಗಿ ನಮಗೆ ವಿಜಯವನ್ನು ಸಂಪಾದನೆ ಮಾಡು. ಆ ರೀತಿಯಿಂದ ನಮಗೆ ವಿಜಯದಾಯಕನಾಗಿ ನಮ್ಮ ಹತ್ರ ಬಾ ಅಂತ ತಿಳ್ಕೊಂಡಂತೇಳಿ ಅರ್ಥತೆಯಿಂದ ಭೀಮಸೇನ ದೇವರು ನರಸಿಂಹದೇವರು ಕೇಳ್ಕೊಳ್ತಾ ಇದ್ದಾರೆ. ವಿಜೇಷದಿಂದ್ರ ಇವಾನವಪ್ರ ಓ ಓ ಓಸ್ಮಾಕಂ ಮನ್ಯೋ ಅಧಿಪಾಭಾವೇಹ ಪ್ರಿಯಂತೆ ನಾಮ ಸೌರೇ ಗಣೀಮಸಿ ವಿದ್ಮಾತಮುತ್ಸಂಯತ ಆ ಬಭೂತ. ಹೇ ಮನ್ಯು, ಎಲೆ ಕ್ರೋಧಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಕ್ರೋಧ ನಿಯಾಮಕನಾಗಿರ್ತಕ್ಕಂತಹ ನರಸಿಂಹದೇವರೇ, ನಿಮಗೆ ನಮಸ್ಕಾರ. ವಿಜೇಶ ಕೃದಿಂದ್ರ ಯುವಾನವಬ್ರ ಓ ಓ ಓಸ್ಮಾಕಂ ಮನ್ಯೋ ಅಧಿಪಾಭಾವೇಹ ಪ್ರಿಯಂತೆ ನಾಮ ಸೌರೇ ಗೃಣೀಮಸಿ ವಿದ್ಮಾತಮುತ್ಸಂಯತ ಆ ಬಭೂತ. ಹಿಂದಿನ ಮಂತ್ರದಲ್ಲಿ ಶತ್ರುಗಳ ವಿನಾಶಕ್ಕೆ ನಮಗೆ ಸಾಮರ್ಥ್ಯವನ್ನು ಕೊಡು, ಅನಂತ ರೂಪಿಯಾಗಿದ್ದರೂ ಕೂಡ ಒಬ್ಬನೇ ಸರ್ವೋತ್ತಮನಾಗಿದ್ದಿ, ಸಕಲ ದೇವರಿಂದ ಸ್ತುತ್ಯನಾಗಿದ್ದಿ, ಅನ್ಯಾಯ ಪಾಪಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯ ಕೊಡು ಅಂತ ತಿಳ್ಕೊಂಡು ಅಂತೇಳಿ ನಿನ್ನೆಯಿಂದ ಇವತ್ತು ನಾವು ಪ್ರಾರ್ಥನೆ ಮಾಡಿಕೊಂಡಿದ್ದೆ. ಇಲ್ಲ, ಆಗಲೇ ಹೇಳಿದ ಮಂತ್ರದಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೆ. ಈ ಮಂತ್ರದಲ್ಲಿ ಪರಮಾತ್ಮ ನೀ ಕೇಳ್ಬೋದು, ಇಷ್ಟೆಲ್ಲ ಕರಿತಾ ಇದೆಯಲ್ಲ ಬರ್ತಾ, ಶತ್ರುವನ್ನು ಓಡಿಸುವಂತ ಇದೆಯಲ್ಲ, ಸೇನಾಪತಿ ಆಗುವಂತ ಇದೆಯಲ್ಲ, ನೀನಿದ್ರೆ ನಾವು ಕೆಲಸ ಮಾಡ್ತೀವಿ ಅಂತ ಇದೆಯಲ್ಲ, ನೀವೇನು ಕೊಡ್ತೀವಿ? ನೀ ನನಗೇನು ಕೊಡಲಿಕ್ಕೆ ಸಾಧ್ಯತೆ ಇದೆ ಹೇಳು ಅಂತ ಹೇಳಿ ಕೇಳಿದಾಗ ಭಕ್ತ ಹೇಳ್ತಾನೆ, ನಾನು ಪಾಮರ, ನಾನು ಸೇವಕ, ನೀನು ಸ್ವಾಮಿ, ನಾನು ನನ್ನ ಕೈ ಖಾಲಿ, ನಿನ್ನ ಕೈ ಯಾವಾಗಲೂ ತುಂಬಿರ್ತಕ್ಕಂಥದ್ದು. ಇಂಥ ಅದ್ಭುತವಾದ ಪರಸ್ಪರ ವಿರುದ್ಧ ಧರ್ಮಗಳಿಂದ ಯುಕ್ತನಾಗಿರ್ತಕ್ಕಂಥ ಪರಮಾತ್ಮ, ನಿನ್ನ ನಾಮಸ್ಮರಣೆಯನ್ನು ನಾವು ಮಾಡೋಣ. ಹೇ ಮನ್ಯೋ, ಎಲೆ ಮನ್ಯು ನಾಮಕನಾಗಿರ್ತಕ್ಕಂತಹ ಕ್ರೋಧ ಸ್ವರೂಪಿಯಾಗಿರ್ತಕ್ಕಂಥ ಕ್ರೋಧ ನಿಯಾಮಕನಾಗಿರ್ತಕ್ಕಂಥ ನೃಸಿಂಹದೇವರೇ, ವಿಜೇಷಕೃತ್ ಇಂದ್ರ ಅಂದರೆ ನೀವು ಇಂದ್ರನನ್ನೂ ಕೂಡ
ಸುಲಭವಾಗಿ ಗೆದ್ದಿರ್ತಕ್ಕಂಥ ಮಹಾನ್ ವ್ಯಕ್ತಿ ನೀನು, ಅಂಥ ಮಹಾಪರಾಕ್ರಮ. ಯಾವಾಗಲೂ ಜಯಶಾಲಿ ಆಗಿರ್ತಕ್ಕಂಥ ಐಶ್ವರ್ಯದಾಯಕನಾಗಿರ್ತಕ್ಕಂಥ ನೀನು ಅಸ್ಮಾಕಂ ಮನ್ಯೋಧಿಪ ಭವೇಹ, ನೀನೇನಾದ್ರೂ ಏನಂತ ನಮ್ಮ ಸ್ವಾಮಿ ಆಗು. ನೀನು ಪರಮಾತ್ಮ ನಮ್ಮ ಸ್ವಾಮಿಯಾಗಿ ಬಾ. ಹೇ ಮನ್ಯೋ ವಿಜೇಷಕೃತ್ಯೇಂದ್ರ ಇವ ಅನಬ್ರುವ ಅಸ್ಮಾಕಂ ಅಧಿಪಾಹ ಭವೇ. ನಾವು ಅನಾಥರು, ನಮಗೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಾಥರಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ನಮ್ಮನ್ನು ಸಂರಕ್ಷಣೆ ಮಾಡ್ತಕ್ಕಂಥವರಿಲ್ಲ. ಆದ್ದರಿಂದಾಗಿ ನಿನ್ನ ಹೊರತು ನಮಗೆ ಬೇರೆ ಗತಿ ಇಲ್ಲ. ಅದಕ್ಕೋಸ್ಕರ ಪ್ರಿಯಂ ಸೌರೆ ನಾಮ ಗ್ರನೇಮಸಿ ಉತ್ಸಯಂತಹ ಯತ್ನವಾನ್ ಬಭೂವತಃ. ನಿನ್ನ ನಾಮಸ್ಮರಣೆಯನ್ನು ಮಾಡ್ತಕ್ಕಂತಹ ನಮ್ಮ ಶತ್ರುಗಳನ್ನು ಓಡಿಸುವುದಕ್ಕೋಸ್ಕರ ಸಹೂರಿ ಸಿಂಹನಾದ ಮಾಡುವಂತಗಳನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಪರಮಾತ್ಮ ನೀನು ಪರಮಾನುಗ್ರಹ ಮಾಡ್ತಿ, ಗೊತ್ತಿದೆ. ನಮ್ಮ ಶತ್ರುಗಳು ಬಹಳ ಬಲಿಷ್ಠರಾಗಿದ್ದಾರೆ, ಅದು ನಿನಗೆ ಗೊತ್ತಿದೆ. ಆದ್ದರಿಂದಾಗಿ ಶತ್ರುಗಳ ನಾಶವನ್ನು ನೀನು ಪ್ರೇರಿಸಿ ಅವರ ವಿನಾಶದಲ್ಲಿ ಅವರು ಪುನಃ ಆಕ್ರಮಣ ಮಾಡಿದರೆ ಅವರನ್ನು ಸೋಲಿಸ್ತಕ್ಕಂಥ ಸಾಮರ್ಥ್ಯವುಳ್ಳವನಾಗಿರ್ತಕ್ಕಂಥ ನೀನು ಪರಮಾತ್ಮ. ಪ್ರಿಯಂತೆ ನಾಮ ಸೌರೇ ಗಣೀಮಸಿ. ನೀನು ಅತ್ಯಂತ ಶ್ರೇಷ್ಠವಾದ ಸರ್ವೋತ್ತಮವಾದ ಪಾಪರವಾಗಿರ್ತಕ್ಕಂಥ ನಿನ್ನ ನಾಮಸ್ಮರಣೆ ನಾವು ಮಾಡ್ತಾ ಇದ್ದೇವೆ. ವಿದ್ಮಾತಮುತ್ಸಂಯತ ಬಭೂಸಿ. ಆದ್ದರಿಂದಾಗಿ ಶತ್ರುಗಳ ಪ್ರವೃತ್ತನಾಗಿರ್ತಕ್ಕಂಥ ನೀನು ಸರ್ವೋತ್ತಮ, ನಮ್ಮ ಶತ್ರುಗಳನ್ನು ನಾಶಪಡಿಸ್ತೀಯ ಅಂತ ನನಗೆ ಗೊತ್ತಿದೆ. ಈ ವಿಷಯದಲ್ಲಿ ಪ್ರಮಾಣ ಬೇಕೆ? ಈ ವಿಷಯದಲ್ಲಿ ನಿನಗೆ ಪ್ರಮಾಣ ಬೇಕು ಅಂತ ತಿಳ್ಕೊಂಡಂತಂದ್ರೆ ಪರಮಾತ್ಮನಲ್ಲಿ ಸಂಪೂರ್ಣ ವಿಶ್ವಾಸವನ್ನು ಹೇಳು. ಆಗ ಪರಮಾತ್ಮ ತಾನಾಗಿ ಅನುಗ್ರಹ ಮಾಡ್ತಾನೆ. ಹೀಗೆ ಸಹಸ್ವಮನ್ಯೋ ಅಭಿಮಾತಿಮಸ್ಮೆ ಹೃದನ್ ಪ್ರಣನ್ ಪ್ರೇಹಿ ಶತ್ರುನ್ನ ಉಗ್ರಂತೆ ಪಾಜೋ ನನ್ವಾರೋ ರುದ್ರೇ ವಸೀವಚಂ ನಯಸ ಏಕಜತ್ವಂ ಏಕೋ ಬಹುನಾಮ ಸಿಮನ್ಯ ವೀಳಿತೋ ವಿಷಂ ವಿಷಂಯುಧ ಏ ಸಂಸೀಸಾದಿ ಅಕೃತ ರುಕ್ತಯ ವಿಜಾವ್ಯವಂತಂ ಘೋಷಂ ವಿಜಯಾಯ ಕೃಣ್ಮೆ ವಿಜಯ ಚಕ್ರದಿಂದ್ರ ಇವಾನವಬ್ರವೋಸ್ಮಾಕಂ ಮನ್ಯೋ ಅಧಿಪಾಭವೇಹ ಪ್ರಿಯಂತೆ ನಾಮ ಸೌರೇ ಗಣೀಮಸಿ ವಿದ್ಮಾನಮುತ್ಸಂ ಯತ ಆಬಭೂತ. ಬಹಳ ಅದ್ಭುತವಾದ ರೀತಿಯಲ್ಲಿ ಮೊದಲೇ ಸಲ ಹೇಳ್ತಾ ಇದ್ದಾರೆ ಪರಮಾತ್ಮ, ನೀನು ನಮ್ಮ ಪಾಪಗಳಿಗೆ ವಿರುದ್ಧ ಹೋರಾಡುವ ಸಾಮರ್ಥ್ಯ ನಮಗೆ ಕೊಡು ಅಂತ ಕೂಡ ಕೇಳ್ತಾರೆ. ನಿನ್ನ ನಾಮಸ್ಮರಣೆ ಮಾಡುವ ಯೋಗ್ಯತೆಯನ್ನು ಕೊಡು. ನಿನ್ನ ನಾಮಸ್ಮರಣೆ ಭಕ್ತರ ಸಕಲ ಅಭೀಷ್ಟಗಳನ್ನು ಪೂರ್ಣ ಮಾಡತಕ್ಕಂಥ ಸಮರ್ಥವಾದ ನಾಮಸ್ಮರಣೆ. ಪರಮಾತ್ಮ ಅಂಥ ಒಂದು ನಿನ್ನ ನಾಮಸ್ಮರಣೆ ಮಹಿಮೆಯಿಂದ ನಮ್ಮನ್ನು ಸಂರಕ್ಷಣೆ ಮಾಡ್ತಕ್ಕಂಥ ನಿನ್ನ ಆ ರೂಪವನ್ನು ನಮಗೆ ತಿಳಿಸ್ಕೊಡು ಅಂತ ಹೇಳಿ ನರಸಿಂಹದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನರಸಿಂಹದೇವರಲ್ಲಿ ಎಷ್ಟು ಏಕಾಗ್ರತೆಯಿಂದ ಪ್ರಾರ್ಥನೆ ಮಾಡ್ತಾರೆ. ಆಭೂತ್ಯ ಸಹಜ ವಜ್ರ ಸಾಯಕ ಸಹೋಭಿವರ್ಷ ವಿಭೂತ ಉತ್ತರಂ ಕೃತ್ವಾನೋ ಮನ್ಯೋ ಸಹ ಮೇಧೇಧಿ ಮಹಾಧನಸ್ಯ ಪುರುಹೂತ ಸಂಸ್ಕೃತಿ. ಭಗವಂತ ನೀನು ಅನ್ಬಹುದು, ಯಕ್ಕಶ್ಚಿತ್ ಶ್ರೀನಿವಾಸ, ಮುಂಬೈಯಲ್ಲಿ ಶ್ರೀನಿವಾಸ, ನನ್ನಗೆ ಸ್ತೋತ್ರ ಮಾಡಲಿಕ್ಕೆ ನನಗೇನು ಅಧಿಕಾರ ಇದೆ? ನನ್ನನ್ನು ಸ್ತೋತ್ರ ಯಾರು ಮಾಡ್ತಾರೆ ಗೊತ್ತಿದೆಯಾ? ಅಭಿಭೂತ, ಯಾರಿಂದ? ಪುರುಹೂತ ಅಭಿಭೂತ, ಸರ್ವ ದೇವತೆಗಳಿಂದಲೂ ಕೂಡ ಸ್ತುತ್ಯನಾಗಿದ್ದಿ. ಪರಮಾತ್ಮ ಹೇಗಿದ್ದಿದ್ದಿ? ವಜ್ರ ಸಹಾಯಕ, ಕೈಯಲ್ಲಿ ವಜ್ರಾಯುಧವನ್ನು ಧಾರಣ ಮಾಡಿದ್ದಿ. ಕೃತ್ವಾನೋ ಮನ್ಯೋ ಅಭಿಭೂತ್ಯ, ನಿನ್ನ ಸಂಪತ್ತಿ ಸ್ಥಿರ, ಅದರಲ್ಲಿ ಸಂದೇಹ ಇಲ್ಲ. ಇಂಥ ಪರಮಾತ್ಮ ಸರ್ವೋತ್ತಮ ಬಲಿಷ್ಠನಾಗಿರ್ತಕ್ಕಂಥ ಶ್ರೀಹರಿ
ನೀನು ನಿನ್ನ ನಾಮಸ್ಮರಣೆ ಮಾಡ್ತಕ್ಕಂಥ ನಮ್ಮನ್ನು ನಿಶ್ಚಿತವಾಗಿ ಉದ್ಧಾರ ಮಾಡು. ಬೇಡ, ಬ್ರಹ್ಮಾದಿಗಳ ಸ್ತೋತ್ರ ಮಾಡ್ತಾ ಇದ್ದಾರಲ್ಲ, ಬ್ರಹ್ಮಾದಿಗಳಿಂದ ಸ್ತುತನಾಗಿರ್ತಕ್ಕಂಥ ನೀನು ನಮ್ಮ ಮೇಲೆ ಅನುಗ್ರಹ ಮಾಡು. ನೀನು ಸಿರಿವಂತ, ಲಕ್ಷ್ಮೀದೇವಿ ನಿನ್ನ ಪತ್ನಿ, ಸರ್ವೋತ್ತಮ ಬಲವುಳ್ಳವನು ನೀನು. ಆದರೆ ದೈವೀ ಸಂಪತ್ತು ನನಗೂ ಕೂಡ ಸಿಗುವಂತೆ ಮಾಡು ಪರಮಾತ್ಮ. ಕೃತ್ವಾನೋ ಮನ್ಯೋ ಸಹ ಮೇ ದೇದೆ ಮಹಾಧನಸ್ಯ ಪುರುಹೂತ ಸಂಸೃಜೆ. ಪುರುಹೂತ ಮಹಾಧನಸ್ಯ ಸಂಸೃಜೆ. ಯಥಾಯೋಗ್ಯವಾಗಿರ್ತಕ್ಕಂಥ ಸಂಪತ್ತಿಯನ್ನು ಕೊಡು, ಬಾ ನನ್ನನ್ನು ಸಂರಕ್ಷಣೆ ಮಾಡು ಅಂತ ಕೇಳ್ತಾ ಇದ್ದಾರೆ. ಕೊನೆಯ ಮಂತ್ರದಲ್ಲಿ ಭೀಮಸೇನ ದೇವರು ಹೇಳ್ತಾರೆ, ಸಂಸೃಷ್ಟಂ ಉಭಾಯಂ ಸಂಸೃಷ್ಟಂ ಧನಮುಭಾಯಂ ಸಮಾಕೃತಂ ಅಸ್ಮಭ್ಯಂ ದತ್ತಾಂ ವರುಣಸ್ಯ ಮನ್ಯುಃ ಭಿಯಂ ದದಾನ ಹೃದಯೇಷು ಛತ್ರಭಃ ಪರಾಜಿತಾಸೋ ಅಪನಿಲಯಂತಾಂ. ಕೊನೆ 2 ಮಂತ್ರ ನಾಳೆ ಹೇಳಬೇಕು ಅಂತ ಮಾಡಿದ್ವಿ, 1 ಗಂಟೆ ಆಗಿದೆ ಅಲ್ಲ. ಆದರೆ ಇವತ್ತು ಈ ಸ್ತೋತ್ರವನ್ನು ಸಂಪಾದಿಸಲು ಮತ್ತೊಂದು ವಿಷಯ ತೆಗೆದುಕೊಳ್ಳಕ್ಕೆ ಹೋಗ್ತದೆ. ವರುಣ ಮನ್ಯು, ಪರಮಾತ್ಮ ಜ್ಞಾನದಾಯಕನಾಗಿರ್ತಕ್ಕಂತಹ ಮನ್ಯು ನಾಮಕನಾಗಿರ್ತಕ್ಕಂಥ ಎಲೆ ಲಕ್ಷ್ಮೀ ನರಸಿಂಹದೇವರೇ, ಸಂಸೃಷ್ಟಂ ಧನಂ ಉಭಯಂ ಸಮಾಕೃತಂ ಅಸ್ಮಭ್ಯ. ಪರಮಾತ್ಮ 2 ಸಂಪತ್ತಿ ಇವೆ, ಲೌಕಿಕ ಸಂಪತ್ತು, ದೈವಿ ಸಂಪತ್ತು ಅಂತ ತಿಳ್ಕೊಂಡಂಥದ್ದು. ಲೋಕದ ವ್ಯವಹಾರದಲ್ಲಿ ಜೀವನ ಮಾಡಬೇಕಾಗಿದ್ದರೆ ಲೌಕಿಕ ಸಂಪತ್ತು ಬೇಕು, ಅದನ್ನು ಕರುಣಿಸು. ಆದರೆ ಮುಖ್ಯವಾಗಿರ್ತಕ್ಕಂತಹ ದೈವಿ ಸಂಪತ್ತು, ನಿನ್ನ ಅನುಗ್ರಹದಿಂದ ಪಡೆಯತಕ್ಕಂಥ ಮೋಕ್ಷ ರೂಪವಾದ ದೈವಿ ಸಂಪತ್ತು ಅಂತೇನಿದೆ, ಆ ದೈವಿ ಸಂಪತ್ತನ್ನು ನೀನು ನಮಗೋಸ್ಕರ ಕರುಣಿಸು. ಅಸ್ಮಭ್ಯಂ ದತ್ತಾಂ, ದೈವಿ ಸಂಪತ್ತನ್ನು ನಮಗೆ ಯಾವಾಗ ನೀನು ಕೊಡ್ತೀರಿ, ಶತ್ರವಃ ಪರಾಜಿತಾತಃ, ಆಗ ಶತ್ರುಗಳು ನೋಡ್ತಾರೆ, ಇವ್ರ ಮನೆಗೆ ಹೋಗೋದು ಬೇಡಪ್ಪ, ನರಸಿಂಹದೇವರು ಇದ್ದಾರಲ್ಲೇ, ನರಸಿಂಹದೇವರ ಹೆಸರನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗೋ ಧೈರ್ಯ ಮಾಡಬೇಡ ಅಂತ ತಿಳ್ಕೊಂಡು ಅಂತೇಳಿ ಎಲ್ಲ ಶತ್ರುಗಳು ಹೃದಯ ಎಷ್ಟು ಭಯದಲ್ಲಿ ಇಟ್ಟುಕೊಂಡು ಅಪನಿಲಯಂತ ಎಲ್ಲ ದಿಕ್ಕುಪಾಲಾಗಿ ಅವರು ಓಡೋಗಲಿ. ಪರಮಾತ್ಮ ನೀನು ನಮ್ಮ ಪಕ್ಷದಲ್ಲಿರುವುದರಿಂದಾಗಿ ಶತ್ರುಗಳು ಪರಾಜಿತರಾಗಿ ದಿಕ್ಕಾಪಾಲಾಗಿ ಓಡಿ ಹೋಗ್ತಾರೆ, ಇದರಲ್ಲಿ ಏನೂ ಸಂಶಯವಿಲ್ಲ. ಇಂಥ ಪರಮಾತ್ಮ ನಮ್ಮನ್ನು ಸಂರಕ್ಷಿಸುವಂತ ಕೇಳ್ಕೊಳ್ತಾ ಇದ್ದಾರೆ. ಬಹಳ ಅದ್ಭುತವಾದ ಪ್ರಾರ್ಥನೆ ಈ ಮಂತ್ರದಲ್ಲಿ. ಯಾಕೆ ಪರಮಾತ್ಮ ನಿನ್ನ ಅಧೀನದಲ್ಲಿ ಲಕ್ಷ್ಮೀದೇವಿ ಇದ್ದದರಿಂದಾಗಿ ದೈವಿ ಸಂಪತ್ತು ನಿನ್ನ ಹತ್ರವೇ ಇದೆ. ಇನ್ನು ನೀನು ವರುಣಂ ಜ್ಞಾನ ಕೊಡ್ತಕ್ಕಂಥವನು, ಜ್ಞಾನ ಅಂತನೂ ಸಂಪತ್ತಿ ಕೊಡ್ತಕ್ಕಂಥವನು, ಸಂಪತ್ತಿ ಕೊಡುವುದು ನಿನಗೆ ಗೊತ್ತಿದೆ. ನೀನು ನಮ್ಮ ಮನೆಗೆ ಬಂದರೆ ಸಾಕು, ಶತ್ರುಗಳು ಮನಸ್ಸಿನಲ್ಲಿ ಭಯವನ್ನು ತುಂಬಿಕೊಂಡು ಓಡಿ ಹೋಗ್ತವೆ. ಬಿಯಂ ದದಾನ ಹೃದಯೇಷು ಛತ್ರಭಃ, ಇಂಥ ಶತ್ರುಗಳು ಅಂತಿಕೊಂಡಂತೇನಿದ್ದಾರೆ ಓಡಿ ಹೋಗಲಿ. ಆನಂತರ ಅಪನಿಲಯಂತ ಅಸ್ಮಾನ್ವಯ, ಶತ್ರುಗಳು ಹೊರಟೋಗಲಿ, ನೀನು ನಮ್ಮನ್ನು ಮಾತ್ರ ಸಂರಕ್ಷಣೆ ಮಾಡು ಅಂತ ಹೇಳಿ ಈ ಮಂತ್ರದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಮನುಷ್ಯ ಸೂಕ್ತದಲ್ಲಿ ಎಂಥ ಒಂದು ಅದ್ಭುತವಾದ ಪ್ರಾರ್ಥನೆ ಇದೆ ಇಲ್ಲ. ಈ ಸೂಕ್ತಗಳನ್ನು ಭೀಮಸೇನದೇವರು ಆ ಕಾಲದಲ್ಲಿ ಕಂಡಿದ್ದಾರೆ. ಅಂದರೆ ಯಾವಾಗಲೂ ಭಗವಂತನನ್ನೇ ಸ್ಮರಿಸ್ತಕ್ಕಂಥವರು. ಅವರ ಕಣ್ಣು ಪರಮಾತ್ಮನನ್ನು ಸಾಕ್ಷಾತ್ತಾಗಿ ನೋಡ್ತಾ ಇರ್ತದೆ, ಕಿವಿಯು ಪರಮಾತ್ಮನ ಉಪದೇಶವನ್ನು ಸಾಕ್ಷಾತ್ತಾಗಿ ಕೇಳ್ತಾ ಇರ್ತದೆ, ಮೂಗು ಪರಮಾತ್ಮನ ಕೊರಳಲ್ಲಿರ್ತಕ್ಕಂಥ ವೈಜಯಂತಿ ವನಮಾಲೆಗಳ ಆ ಸುಗಂಧವನ್ನು ಮೂಗು ನೋಡ್ತಾ ಇರ್ತದೆ. ಈ ರೀತಿಯಾಗಿ ನನ್ನ ಸಕಲೇಂದ್ರಿಯಗಳು ಪರಮಾತ್ಮ ನಿನ್ನಲ್ಲೇ ಸನ್ನಿಹಿತವಾಗಿವೆ ಅಂತನ್ನೋದನ್ನು ನಾವು ಪ್ರಾರ್ಥನೆ ಮಾಡ್ತಾರೆ. ನರಸಿಂಹ ದೇವರಿಗೆ ನೀವು ಭಕ್ತರ ಕರೆದಾಗ ಬರ್ತೀರಿ, ಭಕ್ತರ ಉದ್ಧಾರಕರು ನೀವಿದ್ದರೆ ಶತ್ರುಗಳು ಓಡಿ ಹೋಗ್ತಾರೆ. ಆದ್ದರಿಂದ ಶತ್ರು ನಾಶಕರಾಗಿ ನಮ್ಮ ಮೇಲೆ ಪೂರ್ಣಾನುಗ್ರಹ ಮಾಡಿ ಅಂತ ತಿಳ್ಕೊಂಡು ಅಂತೇಳಿ ಮೋಕ್ಷವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮೋಕ್ಷ ಕೊಡ್ರಿ ಅಂತಂದ್ರೆ ಆಯ್ತಲ್ಲ? ಇಲ್ಲ, ಮೋಕ್ಷ ದ್ವಿದಳಾತ್ಮಕ, ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ.
ಬರೀ ಸುಖ ಪ್ರಾಪ್ತಿ ಇತ್ತು ಅಂತ ತಿಳ್ಕೊಂಡು ದುಃಖ ಜೊತೆಗಿದ್ರೆ ಸುಖ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಮೊದಲು ದುಃಖ ನಿವೃತ್ತಿ ಆಗಬೇಕು, ಆನಂತರ ಸುಖ ಪ್ರಾಪ್ತಿ ಆಗಬೇಕು. ಸಂಸೃಷ್ಟಂ ಧನಮುಭಯಂ ಸಮಾಕೃತಮಸ್ಮಭ್ಯಂ ದತ್ತಾಂ ವರುಣಸ್ಯ ಮನ್ಯು. ಇಂಥ ಮನ್ಯುನಾಮಕ ನರಸಿಂಹದೇವರ ಸ್ತೋತ್ರವನ್ನು ಮಾಡಿದಾಗ ನರಸಿಂಹದೇವರು ಪ್ರತ್ಯಕ್ಷರಾಗಿ ಅವರ ಮೇಲೆ ಅನುಗ್ರಹ ಮಾಡ್ತಾರೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಸ್ತೋತ್ರ ಇದು, ಸೂಕ್ತ ಇದು. ಇನ್ನು ನಾಳಿನ ದಿವಸ ಭೀಮಸೇನ ದೇವರ ಜೀವನದಲ್ಲಿ ಯಾವ ಭಕ್ತಿಯ ವೈಶಿಷ್ಟ್ಯವನ್ನು ತಿಳಿದುಕೊಳ್ಳೋಣ, ಅದರ ವಿವರಣೆ ಮಾಡೋಣ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದನ್ನು ತಿಳಿಸಲಿಕ್ಕೆ ಪ್ರಯತ್ನಿಸೋಣ. ಇತಿ ಅರ್ಧ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಶನ ರೋಗಾನ್ಮೇನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಪರಮಾತ್ಮ ಪ್ರತ್ಯಕ್ಷವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದೆ, ಪರಮಾನುಗ್ರಹ ಮಾಡುವಂತಕೊಂಡು ಕೇಳ್ತಾರೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಉಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಮಕಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.